ದೀಪ ಬೆಳಗಿ ನಮ್ಮ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಆರಂಭ ಮಾಡಲಿದ್ದೀವಿ. ಕಥೆ ಚಿತ್ರಕಥೆ ಒಂದು ಒಳ್ಳೆ ಸಿನಿಮಾ ಅಂತಾದಾಗ ಆ ಸಿನಿಮಾಗೆ ತಕ್ಕನಾದಂತಹದ್ದೇ ಒಂದು ಕೀರ್ತನೆ ಇದೆ, ಅದು ಒಂದು ಸಾಂಗ್ ಬೇಕು. ಕನ್ನಡ ಕೀರ್ತನೆ, ಇಂಗ್ಲೀಷ್ ಸಾಂಗ್. ಆದರೆ ಸಾಂಗ್ ಅನ್ನೋದರಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಇದೆ ಈ ಒಂದು ಶಬ್ದ ಕೇಳಿದ ಮೇಲೆ. ಹಾಗಾಗಿ ಅಂತಹ ಅರ್ಥಗರ್ಭಿತವಾದಂತಹ ಲಿರಿಕ್ಸನ್ನು ಬರೆದು ಒಳ್ಳೆ ಮ್ಯೂಸಿಕ್ನ ಕೊಟ್ಟು ಒಳ್ಳೆ ಕಂಠಗಳ ಸುಮಧುರದಿಂದ ಹಾಡಿರ್ತಕ್ಕಂತಹ ಈ ಒಂದು ಸಾಂಗ್ಗೆ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತಕ್ಕಂತಹ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಈ ಸಂಗೀತಕ್ಕೆ, ಈ ಸಾಂಗಿಗೆ ಬರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮೂರ್ತಿಯವರಿಗೆ ಹೇಳ್ತಾ, ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಸಾಂಗ್ ರಿಲೀಸ್ ಮಾಡೋಣ. ಒಳ್ಳೆಯದಾಗಿ. ಈ ಚಿತ್ರದ ಟೀಸರ್ ನೋಡಿದಾಗ ಹೊಡೆಯೋದು ಆ ಒಂದು ಗತ್ತು ಅದಷ್ಟೇ ನೋಡಿದ್ವಿ. ಆದರೆ ಈ ಸಾಂಗ್ ನೋಡಿದ ಮೇಲೆ ಹಿಂದಿನ ಪರಂಪರೆ ಹೇಗೆಲ್ಲ ಕಷ್ಟಗಳಲ್ಲಿ ಸೇರಿಕೊಂಡಿತ್ತು, ಆ ಕಷ್ಟಗಳಿಂದ ಹೇಗೆ ಹೊರಗಡೆ ತರಬೇಕಾದ್ರೆ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆ ಸಾಧನೆ, ಅವರ ಒಂದು ಧ್ವನಿ, ಅವರ ಒಂದು ಆ ಗ್ರಂಥ ರಚನೆ ಅದನ್ನು ಮೆಚ್ಚುವಂತಹದ್ದು ಅಂತ ಹೇಳಬೇಕಾಯಿತು. ಹಾಗಾಗಿ ಈ ಸಾಲುಗಳನ್ನು ಬರೆದು ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂಥ ರೀತಿ ಮಾಡಿ, ಕಷ್ಟ ಅಂದ್ರೇನು, ಹೇಗೆಲ್ಲ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನು ಕಷ್ಟಗಳಿತ್ತು ಎಂಬತಕ್ಕಂಥದ್ದನ್ನು ಬಹಳ ಅರ್ಥಗರ್ಭಿತವಾಗಿ ಎಳೆಯಾಗಿ ಬಿಡಿಸಿಟ್ಟು ಒಳ್ಳೆ ಧ್ವನಿಯಲ್ಲಿ ಅದನ್ನು ಆಲಿಸಿ ಚಿತ್ರಕ್ಕೆ ಮೆರುಗನ್ನು ತಂದಿರತಕ್ಕಂತಹ ಚಿತ್ರ ರಚನೆ ಅಂದರೆ ಈ ಒಂದು ಸಾಲುಗಳನ್ನು ಬರೆದಿರ್ತಕ್ಕಂಥವ್ರಿಗೂ, ಹಾಡಿರ್ತಕ್ಕಂಥವ್ರಿಗೂ ಮತ್ತು ಇದಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿರ್ತಕ್ಕಂಥವ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆಯದಾಗಲಿ. ಹಾಗೆ ಮೂರ್ತಿಯವರು ಇಂತಹ ಒಂದು ಒಳ್ಳೆಯ ಸಾಧನೆ ಮಾಡಿರೋದಕ್ಕಾಗಿ ನಮಗಂತೂ ಬಹಳ ಸಂತೋಷ. ಈ ನಾವು ಕಾತುರತೆ ನಿಮಗೆಲ್ಲ ಹೇಗಿದೆಯೋ ಈ ಪೂರ್ಣ ಚಿತ್ರವನ್ನು ನೋಡಬೇಕು ಎಂಬತಕ್ಕಂಥ ಕಾತುರತೆ ನನಗೂ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೂರ್ತಿಯವರಿಗೆ ಹೇಳ್ತಾ, ಮೂರ್ತಿಯವರು ನನ್ನ ಕೈಯಲ್ಲಿ ಇದನ್ನು ಈ ಸಾಂಗ್ನ ರಿಲೀಸ್ ಮಾಡಿಸಿದ್ದಾರೆ. ಇದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ತಗೊಮ್ಮ, ಇದೇನೋ ನನ್ನ ಕೈಲಿ ಕೊಟ್ಟಿದ್ದಾರೆ. ಇದೇನು ಬ್ಲಾಸ್ಟ್ ಆಗಿದ್ರೆ ಸರಿ, ಭಯ. ಯಾಕೆಂದ್ರೆ ಏನೋ ಸುಮ್ಮನೆ ಇಟ್ಕೊಳ್ಳಿ ಅಂತ ಕೊಟ್ಟುಬಿಟ್ಟು ಸುಮ್ಮನೆ ಶಬ್ದ ಬಂದರೂ ಸಾಕು ನಾವೆಲ್ಲ ಭಯ ಪಡ್ತೀವಿ. ಯಾಕೆಂದರೆ ಹೊರ ಪ್ರಪಂಚ ಹಾಗಾಗೋಗಿದೆ.
ಯಾವುದು ನಂಬೋದು ಯಾವುದು ಬಿಡೋದು, ಒಂದು ಸ್ವಚ್ಛಂದವಾದಂತಹ ಬದುಕು, ಸುಂದರವಾದಂತಹ ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಗಲಭೆ ಮಾಡಿದ್ರೆ ಒಂಥರ ಭಯ ಆಗುತ್ತೆ. ಅದರಿಂದ ನಾವು ಈ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ನಾವೆಲ್ಲರೂ ಸೇರಿ ಅಣ್ಣ ತಮ್ಮಂದಿರಂತಿದ್ದು ಒಂದು ಸಾತ್ವಿಕವಾದ ಜೀವನ ನಡೆಸೋಕೆ ದಾರಿ ಆಗಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೂರ್ತಿಗೆ ಬಂದರೆ ಒಂದು ಆಶೀರ್ವಾದ ಮಾಡಿ. ಪಾಪ ಸಿದ್ದರಾಜ ಸ್ವಾಮೀಜಿ ಅವರು ವೇದಿಕೆ ಮೇಲೆ ಬರಬೇಕು. ಪಾಲನಹಳ್ಳಿ ಮಠ ಸಿದ್ದರಾಜ ಸ್ವಾಮೀಜಿ ಅವರು. ಯಾವುದೇ ಆದರೂ ಒಂದು ದೈವಶಕ್ತಿ, ಒಂದು ದೇವರ ಆಶೀರ್ವಾದ ಅದಿತ್ತು ಅಂದರೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಸೂರ್ಯ ಚಂದ್ರರಿದ್ದ ಹಾಗೆ ಅವರ ಬೆಳಕು, ಅವರ ತಂಪಾದಂತಹ ಒಂದು ಮನಸ್ಥಿತಿ ಸದಾ ದೇವರ ಆಶೀರ್ವಾದ ಇರಲಿ. ಸ್ವಾಮಿಗಳೇ, ನೀವೊಂದೆರಡು ಮಾತನಾಡಬೇಕು. ಓಂ ಗುರುಭ್ಯೋ ನಮಃ. ಈ ಒಂದು ಶುಭವಾದ ಸುಸಂದರ್ಭದಲ್ಲಿ ನಮ್ಮ ಪಿ ಮೂರ್ತಣ್ಣನವರ ಹುಟ್ಟುಹಬ್ಬದ ಒಂದು ಸಲುವಾಗಿ ಜೊತೆಯಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಪ್ರಥಮದ ಹೆಜ್ಜೆಯ ಚಿನ್ಮಯವಾಗಿರ್ತಕ್ಕಂತಹ ಜ್ಯೋತಿಯ ಸ್ವಯಂ ಪ್ರಕಾಶ ಬಿಂಬಸ್ತವೋ ನಾಮ ಕೇಳಂಚಕಂ ಪಾರ್ವತಿ ಎಂಬತಕ್ಕಂತಹ ನುಡಿಯಂತೆ ಕಲೆ ಇಲ್ಲದ ಮಾನವನಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆಗನುಗುಣವಾಗಿ ಈ ಒಂದು ಚಿತ್ರಕಥೆಯನ್ನು ಯೋಚಿಸಿ ಮತ್ತು ಅದರ ಶಬ್ದಕೋಶಗಳ ಅಧ್ಯಯನವನ್ನು ನಾವು ಆದಿಪೂರ್ವಕವಾಗಿರ್ತಕ್ಕಂತಹ ಸ್ಪರ್ಶೀಕರಣದ ಕರ್ಣದಲ್ಲಿ ಯೋಚಿಸಿದಾಗ ಇದರಲ್ಲಿ ಘರ್ಷಣೆ ಮತ್ತು ಅತ್ಯುನ್ನತವಾಗಿರ್ತಕ್ಕಂತಹ ಶಕ್ತಿಕೂಟಗಳ ಸಂದೇಶದ ಪ್ರಾರಬ್ಧದ ಅನುಚಿತವನ್ನು ಯೋಚಿಸಿದಾಗ ಜೊತೆಯಲ್ಲಿ ನೊಂದ ಈ ದೇಹಗಳ ಮನಸ್ಸಿನ ಬಾಂಧವ್ಯಗಳ ಮೈತ್ರಿಕೂಟದಲ್ಲಿ ಲಲಾಟೆ ಎಂಬತಕ್ಕಂತಹ ಭಾವ ಮತ್ತು ಭಕ್ತಿಗಳ ಸಂದೇಶಗಳನ್ನು ಅರಿತವರಾಗಿ ಹೋರಾಟದ ಒಂದು ತುಂದಿಲದಲ್ಲಿ ನಾವು ಹೋಗುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾನವನಾಗಿ ಬದುಕುವಂತಹ ನಿರ್ದೇಶನಗಳನ್ನು ನಾವೆಲ್ಲರೂ ಕೂಡ ಯೋಚಿಸಿರ್ತಕ್ಕಂತಹ ಸುಸಂದರ್ಭವನ್ನು ನೆನೆಸಿದಾಗ ಈ ಹಾಡಿನಲ್ಲಿ ಅಂಥದೇ ಆದಂಥ ಒಂದು ಅಪರೂಪದ ಒಂದು ಶಕ್ತಿಗಳ ಪ್ರಾರಬ್ಧದ ತುಣುಕುಗಳು ಕಂಡು ಬರುತ್ತೆ. ಏಕೆಂದರೆ ಹಾಡಿನಲ್ಲಿ ನೊಂದಿರ್ತಕ್ಕಂತಹ ಈ ಮಾನವ ಕಲ್ಯಾಣಕ್ಕೆ ಒಳನಾಟದ ಬಲಿಷ್ಠರವರ ಒಂದು ಶಕ್ತಿಕೂಟದಲ್ಲಿ ಸಿಕ್ಕಿ ನೊಂದ ಆತ್ಮ ದೇಹಗಳು ಮಾನಸಿಕ ಮತ್ತು ದೈಹಿಕ ವ್ಯಥೆಯನ್ನು ಯಾವ ರೀತಿ ಕೊಡುತ್ತೆ ಎಂಬತಕ್ಕಂತಹ ಭಾವಪೂರ್ಣವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಮೂರ್ತಣ್ಣನವರು ಇಂತಹ ಚಿತ್ರಕಥೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಸಮಾಜದ ಸೇವೆಯ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಪ್ರಾರಬ್ಧದ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನದ ವ್ಯಾಖ್ಯಾನವನ್ನು ತಂದಿರುವುದು ಅತಿ ಚಿನ್ಮಯವಾಗಿರ್ತಕ್ಕಂಥದ್ದು. ಅವರು ಇಂತಹ ಕಾರ್ಯಗಳನ್ನು ಮಾಡಲಿ, ಈ ಚಿತ್ರಕಥೆಯು ಅದ್ಭುತವಾಗಿ ಚಿನ್ಮಯವಾಗಿ ಬೆಳಗಲಿ. ಅವರ ಹುಟ್ಟುಹಬ್ಬವು ಇವತ್ತಿನ ದಿವಸದಲ್ಲಿ ಮುಂದೆ ಕೊಡ್ತಿರ್ತಕ್ಕಂತಹ ತಾತ ಮಾತೆಯವರು, ಹಿರಿಯರು, ಕಲಾವಿದರು ಎಲ್ಲ ಕಣ್ಮಣಿಗಳಲ್ಲಿ ಕಣ್ತುಂಬಿ ಬೆಳಗಲಿ ಅಂತಕ್ಕಂಥ ಹಾರೈಸುತ್ತಾ ಅವರಿಗೆ ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪಂಚಭೂತಗಳಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಗೌರವಾರ್ಪಣೆ. ಮಠ ಸಿದ್ದರಾಜ ಸ್ವಾಮಿಗಳಿಗೂ ಕೂಡ ಗೌರವ ಸಮರ್ಪಣೆ. ಈಗ ನಮ್ಮ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಬಗ್ಗೆ ಮಾತನಾಡಬೇಕು, ಮಾಧ್ಯಮದವರು ಕಾಯ್ತಾ ಇರೋದು ನಿಮ್ಮ ಮಾತುಗಳಿಗಾಗಿನೇ. ವರಟ ಶ್ರೀ ಸರ್, ನಮ್ಮ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್.
ಹೊರಟ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲೂ ಬಹಳ ಅದ್ಭುತವಾಗಿ ಒಂದು ವಿಚಾರವನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಸರ್, ಸಿನಿಮಾ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಕೋರ ಚಿತ್ರದ ನಿರ್ಮಾಪಕರಾದ ಪಿ ಮೂರ್ತಿ ಅಣ್ಣ ನಿಮ್ಮ ಹುಟ್ಟುಹಬ್ಬದ ಶುಭ. ರತ್ನಮ್ಮ ಮೂವೀಸ್ ಇನ್ನೂ ಪುಟ್ಟ ಪಕ್ಕದಲ್ಲಿ ಬ್ಯಾನರ್ ಬೆಳಿಬೇಕು. ನನ್ನಂಥ ಎಷ್ಟೋ ನಿರ್ದೇಶಕರಿಗೆ ನೀವು ನೆರವಾಗಬೇಕು ಅಂತ ನಾನು ಆಶಿಸ್ತೇನೆ. ಆಮೇಲೆ ನಮ್ಮ ಕೋರ ಚಿತ್ರದಲ್ಲಿ ಕಠೋರ ಅನ್ನೋ ಒಂದು ಅದ್ಭುತ ಕಳ್ಳನಟನ ಪಾತ್ರದಲ್ಲಿ ಅಭಿನಯಿಸಿದ್ದೀರಾ. ಏನು ಹೇಳಬೇಕು ಅಂದರೆ ನನಗೆ ನಿಮ್ಮ ಆ ಒಂದು ಕೆಲವ್ರಿಗೆ ಆರ್ಟಿಸ್ಟ್ಗಳಿಗೆ ಪರ್ಫಾರ್ಮ್ ಕೆಲವು ಕಣ್ಣಲ್ಲಿ ಕೆಲವು ಡೈಲಾಗ್ ಹೇಳಬೇಕಾದ್ರೆ ನಿರ್ದೇಶಕನಿಗೆ ಕಣ್ಣಲ್ಲಿ ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ನಿಮ್ಗೆ ಯಾವುದು ಬೇಕಾಗಿಲ್ಲ, ಜಸ್ಟ್ ಒಂದು ಕಣ್ಣಿದ್ರೆ ಸಾಕು ಭಯ ಪಡ್ತಾರೆ. ಅದೆಲ್ಲರೂ ಬರಲ್ಲ, ತುಂಬ ರೇರು. ಅದು ನಿಮ್ಗೆ ಖಂಡಿತ ಪ್ಲಸ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ದೊಡ್ಡ ವಿಲನ್ಗಳ ಪಟ್ಟಿಯಲ್ಲಿ ನೀವು ಕೂಡ ಬರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಇವತ್ತಿನ ಹೀರೋ ಸಂಗೀತ ನಿರ್ದೇಶಕರು B.R. ಹೇಮಂತ್ ಕುಮಾರ್. ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಯೂಶಲಿ ಒಬ್ಬ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡಾಗ ಟ್ಯೂನ್ ಕಂಪೋಸ್ ಅಂತ ಮಾಡಿದಾಗ 1 ಅಥವಾ 2 3 ಈ ಥರ ಹೋಗ್ತಾ ಇರುತ್ತೆ. ಟ್ಯೂನ್ಗಳು ಚರ್ಚೆ ಆಗುತ್ತೆ, ವಾದವಾದಗಳಾಗುತ್ತೆ, ಡಿಪ್ರೆಷನ್ ಆಗ್ತೀವಿ. ಯಾಕಂದರೆ ಅದು ಬರೋರ್ಗೂ ನಮಗೆ ಅವ್ರಿಗೂ ಸೊಲ್ಯೂಷನ್ ಆಗಲ್ಲ, ನಮಗೂ ಸೊಲ್ಯೂಷನ್ ಆಗಲ್ಲ. ಬಟ್ ನನ್ನ ಕೆರೆಯಲ್ಲಿ ಇದು ಫಸ್ಟ್ ಟೈಮ್ ನಾನು ಹೇಳಿದ ಸಿಚುವೇಶನ್ಗೆ ಒಂದೇ ಟ್ಯೂನ್ ಓಕೆ ಮಾಡಿದ್ದು ನಮ್ಮ ಹೇಮಂತ್ ಕುಮಾರ್ ಅವರು. ಹೇಮಂತ್ ಅವರೇ, ಇಷ್ಟು ದಿನ ಎಲೆ ಬರುತ್ತೆ ಆ ಥರ ಇದ್ರಿ. ಇನ್ಮೇಲೆ ಆ ತಾಯಿ ಹಣ್ಣಾಗಲಿ, ನಮ್ಮ ಕರ್ನಾಟಕದ ಜನತೆ ಆ ಹಣ್ಣಿನ ರುಚಿಯ ಸವಿಲಿ ಅಂತ ನಾನು ವಿಶ್ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ನಮ್ಮ ಡಾರ್ಲಿಂಗ್ ಎಲ್ಲಿದ್ದಾರೆ ಕಾಣ್ತಲ್ಲ ಅವರು, ಆ ಡಾರ್ಲಿಂಗ್ ಇಲ್ಲೇ ಇರಲಿ. ನಮ್ಮ ಕ್ಯಾಮ್ರಾಮನ್ ಸಲೋಮ್ ಸರ್, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ನನಗೆ ಯೂಶಲ್ ಆಗಿ ಕೂಲಾಗಿ ಕೆಲಸ ಮಾಡೋಕ್ಕೆ ಬರಲ್ಲ. ಶೂಟಿಂಗ್ ಸ್ಪಾಟಲ್ಲಿ ಕೆಲವು ನಿರ್ದೇಶಕರಿಗೆ ಕೆಲವು ಒತ್ತಡಗಳು ತುಂಬ ಇರುತ್ತೆ. ಆ ಒತ್ತಡನ ತುಂಬ ಅಟ್ಮಾಸ್ಫಿಯರ್ನ ಕೂಲಾಗಿ ಇಡುವಂತಹ ಕ್ಯಾಮ್ರಾಮನ್ ನಮ್ಮ ಸಲೋಮ್ ಸರ್. ನಿಮ್ಮ ಎನರ್ಜಿನೇ ನನಗೆ ಸ್ಫೂರ್ತಿ ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡೋಕ್ಕೆ. ಒಂದು ಶಾರ್ಟ್ ಸರ್ ನನಗೆ ಈ ಥರ ಲೈಟಿಂಗ್ಸ್ ಬೇಕು, ಈ ಥರ ಶಾರ್ಟ್ ಬೇಕು ಅಂದಾಗ ಆ ಚುಟ್ಕಿ ಹೊಡೆದ ರೆಡಿ ಅಂತಾರಲ್ಲ, ನಿಜವಲ್ಲ ಸರ್, ನಿಮ್ಮ ಜೊತೆ ಮತ್ತೆ ಸಿನಿಮಾ ನೋಡ್ಬೇಕು ಅಂತ ನನಗೆ ಆಸೆ ಇದೆ. ಐ ಲವ್ ಇಟ್ ಅರ್ಲಿ. ನೆಕ್ಸ್ಟ್ ನಮ್ಮ ಎಡಿಟರ್ ಕೆ ಗಿರೀಶ್ ಕುಮಾರ್. ಒಬ್ಬ ನಿರ್ದೇಶಕ ಶೂಟಿಂಗ್ ಸ್ಪಾಟಲ್ಲಿ ಎಷ್ಟು ಮುಖ್ಯ ಆಗ್ತಾನೆ ಅಥವಾ ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಆಗ್ತಾನೆ, ಎಡಿಟಿಂಗ್ ಟೇಬಲಲ್ಲಿ ಒಬ್ಬ ನಿರ್ದೇಶಕನಷ್ಟೇ ಜವಾಬ್ದಾರಿ ಒಬ್ಬ ಎಡಿಟರ್ಗಿರುತ್ತೆ. ಕೆ ಗಿರೀಶ್ ಕುಮಾರ್ ಸುಮಾರು ಒಂದು 70 ಸಿನಿಮಾಗಳಿಗೆ ನನಗಿಂತ ತುಂಬ ಅನುಭವಿ ಎಡಿಟರ್. ಪಲ್ಲಕ್ಕಿ ಆಗಿರ್ಬೋದು, ನಮ್ಮ ಪ್ರೀತಿ ರಾಮು ಆಗಿರ್ಬೋದು, ನನ್ನ ಹೊರಟ ಆಗಿರ್ಬೋದು, ನನ್ನ ಗಿರೀಶ್ ಈ ಸಿನಿಮಾ 3ನೇ ಕಾಂಬಿನೇಷನ್, ಹ್ಯಾಟ್ರಿಕ್ ಕಾಂಬಿನೇಷನ್. ಗಿರಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗಬೇಕು ಅಂತ ನನ್ನ ಆಸೆ. ಗುಡ್ಲಕ್ ಗಿರಿ. ನಮ್ಮ ಆ್ಯಕ್ಷನ್ ಮಾಸ್ಟರ್ ಚಿನ್ನಿ ಮಾಸ್ಟರ್, ನನ್ನ ಪ್ರೀತಿಯಿಂದ ಅವ್ರಿಗೆ ಅಣ್ಣ ಅಂತ ಹೋಗ್ತೀನಿ. ಅಣ್ಣ, ಇವತ್ತು ಕೋರ ಎಲ್ಲರೂ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವೊಬ್ಬರೇ ಕಾರಣ. ಸುಮಾರು 100 ಸಿನಿಮಾಗಳಿಗೆ ಅಸಿಸ್ಟೆಂಟ ಮಾಡಿ ಇವತ್ತು ಕೋರ ಸಿನಿಮಾಗೆ ಫಸ್ಟ್ ಟೈಮ್ ಡೆಬ್ಯೂ ಮಾಸ್ಟರಾಗಿ ಕೆಲಸ ಮಾಡ್ತಾಯಿದ್ದೀರಾ. ನನಗಂತೂ ಒಂದೊಂದು ಮೇಲೆ ಭರವಸೆ ಜನ ಇಡೀ ಕನ್ನಡ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ಮಾಸ್ಟರ್, ನಂಬರ್ 1 ಫೈಟ್ ಮಾಸ್ಟರ್ ನಿಲ್ಲೋದ್ರಲ್ಲಿ ಯಾವುದೋ ಗುಡ್ಡಿಲ್ಲ. ಗುಡ್ ಲಕ್ ಅಣ್ಣ ನಿಮಗೆ. ಇನ್ನು ನಮ್ಮ ಸುನಾಮಿ ಕಿಟೆ ಏನು ಕಾಣ್ತಿಲ್ವಲ್ಲ, ಕಿಟೆ ಪ್ರೀತಿಯಿಂದ ಅವನು ಮತ್ತೆ ಯಾರು ತಪ್ಪು ತಿಳ್ಕೊಬೇಡಿ. ಸುನಾಮಿ ಕಿಟ್ಟಿ ಅವನ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಇದೆ, ಟೈಮ್ ಸಾಲಲ್ಲ. ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ಸ್ವಲ್ಪ ಹೊರಟ, ನಾನು ಮೊದಲನೇ ಸಲ ಹೊರಟ ಮಾಡ್ತೀನಿ. ಆ್ಯಕ್ಚುಲಿ ಅವ್ನು ತುಂಬ ಟೈಟ್ ಅರ್ಥ ಆಗುತ್ತೆ ಅವನಿಗೆ. ಸ್ವಲ್ಪ ಮೊಂಡ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಡಬ್ಬಿಂಗ್ ಇಂಜಿನಿಯರು ನಮ್ಮ ಎಡಿಟರ್ ಹೇಳ್ತಾ ಇದ್ರು, ಏನು ಸರ್ ನಾ ಆ್ಯಕ್ಟಿಂಗ್ ಮಾಡಿದ್ರೆ ಫಸ್ಟ್ ಸಿನಿಮಾ ಹತ್ರ ಅನ್ಸೋದಿಲ್ವಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಯಾರೋ ಒಂದು 5-6 ಸಿನಿಮಾ ಹತ್ರ ಫೇಲ್ ಕೊಡ್ತಿದ್ದಾನೆ. ಎಸ್ಪೆಷಲಿ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು, ಆ ವಾಯ್ಸ್ ಮಾಡೋದಷ್ಟು ಏನು ಸರ್ ಕೊಡ್ತಾನೆ ಅವನು. ಇಲ್ಲ ಸರ್ ಅವ್ನು ಖಂಡಿತ ಒಳ್ಳೆದಾಗುತ್ತೆ, ನಿಂತ್ಕೊಂತಾನೆ ಅಂತ ಒಂದು ಭರವಸೆ ಕೊಟ್ಟರು. ಇಟ್ಟೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಆರ್ಟಿಸ್ಟ್ನ ಹೋಗ್ಲಕ್ಕೆ ತುಂಬ ರೇರು, ಅವ್ರಿಗೆ ಸಮಾಧಾನ ಆಗಲ್ಲ. ಅಂಥದ್ರಲ್ಲಿ ನಿಮಗೆ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಎಲ್ಲದಕ್ಕಿಂತ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ ಎಷ್ಟೊಂದ್ಸರಿ ನಮ್ಮ ಫೈಟ್ ಮಾಸ್ಟರ್ಗೂ ನಮ್ಮ ಕಿಟ್ಟಿಗೂ ಸ್ವಲ್ಪ ವಾದವಾದಗಳಾಗೋದು. ಯಾಕಂದರೆ ಕೆಲವು ಪೋಷ ಸುಮಾರು ಒಂದು 20-30 ಅಡಿಯಿಂದ ಸಬರ್ ಸರ್ಟು ಬ್ಯಾಕ್ ಶಾಟ್ ಹೊಡಿಬೇಕಾದ್ರೆ
ಇವ್ರು ಬಂದು ಯಾಕಂದರೆ ನಮ್ಮ ಕಣ್ಮುಂದೆ ಆಗಿದೆ, ತುಂಬ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಆಸ್ ಎ ಫೈಟ್ ಮಾಸ್ಟರ್ ಏನೇನಾಗಿದೆ ದುರ್ಘಟನೆಗಳು ನಮ್ಮ ಕಣ್ಮುಂದೆ ಇದೆ. ಫಸ್ಟ್ ಸಿನಿಮಾ ಸ್ವಲ್ಪ ಬಿಸಿ ಆಗ್ತಲ್ಲ, ಏನೋ ಮಾಡ್ಬೇಕಂತ ಇವ್ರಿಗೂ ಫಸ್ಟ್ ಸಿನಿಮಾ, ಇವ್ರಿಗೆ ಭಯ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ. ಬಟ್ ನಿಜವಾಗ್ಲೂ ವಾದವಾದಗಳಾಯಿತು, ಆದರೂ ಕೂಡ ವಿತೌಟ್ ರೋಪ್ ಮಾಡಿರೋ ಕಿಟ್ಟಿ ನಿಜವಾಗಲೂ ಅದ್ಭುತ ಅನಿಸುತ್ತೆ. ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಗ್ಯಾರಂಟಿ ನಿಮಗೆ ಒಂದು ಮೈ ಮನಸ್ಸಲ್ಲಿ ಡೌಟ್ ಇಲ್ಲ. ಒಂದಂತ ಹೇಳ್ತೀನಿ ಕಿಟ್ಟಿ ಅವ್ರ ಬಗ್ಗೆ, ಈಗಿರೋ ಯಂಗ್ಸ್ಟರ್ಸ್ಗಳೆಲ್ಲ ಒಬ್ಬ ದೊಡ್ಡ ಕಾಂಪಿಟೇಟರ್ ನಿಲ್ತಾನೆ ಅಂತ ಎರಡು ಮಾತಿಲ್ಲ. ಇನ್ನು ನಮ್ಮ ಮುದ್ದಾದ ನಾಯಕಿ ಚರಿಷ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಅವರು ರಂಗಭೂಮಿ ಕಲಾವಿದೆ. ಸೊ ಒಬ್ಬ ನಿರ್ದೇಶಕರಿಗೆ ರಂಗಭೂಮಿ ಕಲಾವಿದೆ ಅಂದರೆ ಒಂದು ಅಟೆನ್ಷನ್ ಇರುತ್ತೆ. ಯಾಕೆಂದರೆ ಅವ್ರು ಆಲ್ರೆಡಿ ಒಂದು ರೆಡಿಮೇಡ್ ಕೇಕ್ ಅಂತ ಹೇಳ್ತೀವಿ, ಅವ್ರಿಗೆ ಆ್ಯಕ್ಟಿಂಗ್ ತೆಗೆಸ್ಕೊಳ್ಳೋದಾಗಲಿ ಅಷ್ಟು ಒಂದು ಕಷ್ಟದ ಕೆಲಸ ಆಗಿಲ್ಲ ಒಬ್ಬ ನಿರ್ದೇಶಕನಿಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಟೈಮ್ ಪಂಕ್ಚುಯಾಲಿಟಿ. ಚರಿಷ್ಮಾ 7 ಗಂಟೆ ಸ್ಪಾಟ್ ಇರ್ಬೇಕಂದ್ರೆ ವಿತ್ ಮೇಕಪ್ 6:50 ಬರ್ತಾಯಿದ್ರು. ಚರಿಷ್ಮಾ, ನಿಮ್ಮ ಆ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ಖಂಡಿತ ಒಳ್ಳೆ ಫ್ಯೂಚರ್ ನಟಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನನಗೆ ಗೊತ್ತಿರೋದೇ ನೀವು ಬಹುಶಃ ಇಡೀ ಸೀನಲ್ಲಿ ಒಂದು ಟೇಕ್ ಮೇಲೆ ತೊಗೊಂಡಿದ್ದು ಉದಾಹರಣೆ ಇಲ್ಲ. ಒಳ್ಳೆಯದಾಗಲಿ ಚರಿಷ್ಮಾ ನಿಮಗೆ. ಇನ್ನು ಸೀನಿಯರ್ ಕಲಾವಿದರು ಮುನಿ, ಆ್ಯಕ್ಚುಲಿ ನಾನು ಮುನಿ ಒಟ್ಟೆ ಚಿತ್ರರಂಗ ಎಂಟ್ರಿ ಆಗಿದೆ ಅನಿಸುತ್ತೆ. ಮುನಿ ಬಂದು ಸಣ್ಣ ಕಲಾವಿದರು ಆಗೋ ಟೈಮಲ್ಲಿ, ನಾನು ಅಷ್ಟೇ ಡೈರೆಕ್ಟರ್ ಆಗೋ ಟೈಮಲ್ಲಿ. ಇವತ್ತು ಮುನಿ ಚಿತ್ರರಂಗದಲ್ಲಿ ಅವ್ರದೇ ಒಂದು ಸ್ಥಾನ ಗಿಟ್ಟಿಸ್ಕೊಂಡಿದ್ರೆ ಇಟ್ಸ್ ನಾಟ್ ಎ ಸಿಂಪಲ್. ನಾನು ಮುನಿ ಬಗ್ಗೆ ಏನು ಹೇಳಿ, ಯಾಕಂದರೆ ಅನುಭವಿ ಕಲಾವಿದ. ನಮ್ಮ ನೀನಾಸಂ ಅಶ್ವಥ್ ಸರ್ ಆಗಿರ್ಬೋದು, ಸೌಜಿನ್ ಆಗಿರ್ಬೋದು, ನಮ್ಮ ರಾಜು ಉದಯ್, MK ಮಠ ನಾಯಕರು, ನಮ್ಮ ಗಣೇಶಣ್ಣ ಆ್ಯಕ್ಚುಲಿ ಒಂದು ಸಾಯಿಬಾಬಾ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಲ್ಲ, ಅಲ್ಲಿ ನಮ್ಮ ಸೆಂಚುರಿ ಡೈರೆಕ್ಟರ್ ಓಂ ಸಾಯಿ ಪ್ರಕಾಶ್, ನಾನು ಅವ್ರಿಗೆ ಡೈರೆಕ್ಟ್ ಮಾಡಿದ್ದೆ, ಅವ್ರು ಸಾಯಿಬಾಬಾ ಪಾತ್ರ ಮಾಡಿದ್ರು. ಅದರಲ್ಲಿ ಅವಾಗಿಂದ ನಮಗೆ ಒಂದು ಗಣೇಶನ ಒಂದು ಆಟ ಇದೆ. ಸೊ ಒಂದಂತ ಹೇಳ್ತೀನಿ, ನಮ್ಮ ಎಡಿಟಿಂಗ್ ಟೈಮಲ್ಲಿ ಕೂತಾಗ ನನಗೊಂದು 3 ಸಿನಿಮಾ ಆಗಿದ್ದ ಅನುಭವ ಏನಾಯಿತು ಅಂದರೆ, ಎಲ್ಲರೂ ಏನು ಚಿತ್ರ ಆ್ಯಕ್ಟ್ ಮಾಡಿದ್ರಲ್ಲ ಅಂತ ನನಗೆ ಅನಿಸ್ತು. ಸೀರಿಯಸ್ಲಿ ನಾನಾಗಿ ನನ್ನ ಹತ್ರ ಒಂದೊಂದು ಫ್ರೇಮ್ ಕೂಡ ಎಲ್ಲ ತಿಂದಾಕೊಂಡಿದ್ದಾರೆ. ಅದೇ ಸಿನಿಮಾ ಪ್ಲಸ್ ಅಂತ ನಾನು ನಂಬಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಫೈನಲಿ ಕೋರಾ ಸಿನಿಮಾ ಯಾಕೆ ನೋಡಬೇಕು? ಕೋರಾ ಸಿನಿಮಾ ಖಂಡಿತ ನಿಮಗೆ ಒಂದು 100-200 ರೂಪಾಯಿ ಕೊಟ್ಟು ಬರೋ ಪ್ರೇಕ್ಷಕನಿಗೆ ಒಂದು ಹೊಸ ಪ್ರಪಂಚದ ಅನುಭವ ಆಗುತ್ತೆ. ಅದೊಂದು ಗ್ಯಾರಂಟಿ ಕೊಡ್ತೀನಿ ನಾನು. ಒಂದು ಸಿನಿಮಾ ನೋಡ್ತಾ ಟ್ರಾವೆಲ್ ಆಗ್ತಾ ಒಂದು 5ರಿಂದ 10 ನಿಮಿಷ ಅವನು ಗೊತ್ತಿದ್ರೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಆ ಕ್ಯಾರೆಕ್ಟರ್ ಹತ್ರ ಇವನು ಹೇಳ್ತಾನೆ, ನಕ್ಕೋದ್ರೆ ಇವನು ನಗ್ತಾನೆ. ಯಾಕಂದರೆ ಯೂಶಲ್ ಆಗಿ ನಾವು ಸಿನಿಮಾ ನೋಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳು ಅಳ್ತಾ ಇರುತ್ತೆ, ಎಮೋಷನ್ಸ್ ಎಲ್ಲ ಆಗ್ತಿರುತ್ತೆ. ಬಟ್ ಆಡಿಯನ್ಸ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಎಷ್ಟೇ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು, ಪೇಪರಲ್ಲಿ ಏನೇ ಗಿಚ್ಚಿದ್ರು ಅದು ವರ್ಕೌಟ್ ಆಗಲ್ಲ. ಬಟ್ ಇಲ್ಲಿ ಆ ಒಂದು ತಲೆಯಲ್ಲಿ ಇಟ್ಕೊಂಡೆ ನಮ್ಮ ಟೀಮು ಈ ಸಿನಿಮಾನ ಹಿಡಿದಿರೋದು. ಖಂಡಿತ ಎಲ್ಲರೂ ನಮ್ಮ ಕಲಾವಿದರು ಒಳ್ಳೆಯದಾಗಬೇಕು ಅಂತ ಆಶಿಸ್ತೀನಿ. ಸೊ ನಾನು ಫೈನಲಿ ಏನೇ ಮಾತಾಡಿದ್ರು ಅದು ನಮ್ಮ ಪ್ರೇಕ್ಷಕರಿಗೆ ತಲುಪಿಸೋದು ಇಲ್ಲಿ ಇರುವ ಹಿರಿಯ ಮಾಧ್ಯಮದವರು, ಪತ್ರಕರ್ತರು. ಖಂಡಿತ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮ್ಮ ಕೋರಾ ಚಿತ್ರದ ಮೇಲೆ ಇರಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸಿನಿಮಾ ಯಾವ ಹಂತದಲ್ಲಿದೆ? ಸಿನಿಮಾ ಈಗ ಒಂದು 10ರಿಂದ 15 ದಿನದಲ್ಲಿ ಫಸ್ಟ್ ಕಾಪಿ ರೆಡಿ ಆಗ್ತಾ ಇದೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಬರೋ ಪ್ಲಾನ್ ಇದೆ ಅಮ್ಮ. ಸುಮಾರು ಇದು ಒಂದು 110 ದಿನಗಳ ಚಿತ್ರೀಕರಣ ಮಾಡಿದ್ವಿ. ಮಿಕ್ಕಿದ್ದು ನಮ್ಮ ನಿರ್ಮಾಪಕರು ಹೇಳ್ತಾರೆ ಕೊಟ್ಟಿರುವಂತಹ ಕಷ್ಟ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೇದಾಗ್ಲಿ. ಈಗ ಇವತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕೋರಾ ಚಿತ್ರದ ಒಂದು ಪ್ರೆಸ್ ಮೀಟು ಮತ್ತು ನನ್ನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಆನಂದ್ ಗುರುಜಿಯವರು, ಸಿದ್ದರಾಜ ಸ್ವಾಮಿಗಳು, ನಮ್ಮ ಪ್ರೊಡ್ಯೂಸರ್ಸ್ ಅಧ್ಯಕ್ಷರು ನಮ್ಮ ಮಾಮ ಹರೀಶ್ ಅವರು ಬರಬೇಕಾಯ್ತು, ಬಂದಿಲ್ಲ, ಬನ್ಕರ್ ಅವರು, ಮತ್ತು ನಮ್ಮ ಕೋ ಪ್ರೊಡ್ಯೂಸರ್ ಪಿ ಚಲುರಾಜ್ ಅವರು, ನನ್ನ ಗುರುಗಳು ವಿ ಲೋಕೇಶ್ವರನವರು, ಮತ್ತು ನಮ್ಮ ಸ್ನೇಹಿತರಂಥ ಸಂಜಯ್ ಗೌಡರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಿನಿಮಾದ ಎಲ್ಲ ಆರ್ಟಿಸ್ಟು, ಮತ್ತು ಒಂದಷ್ಟು ಎಲ್ಲ ನನ್ನ ಪ್ರೀತಿಯ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯದ ಮುಖಂಡರು, ಮತ್ತು ಎಲ್ಲ ಒಂದಷ್ಟು ನಾಯಕರುಗಳು ಬಂದಿದ್ದಾರೆ. ಮತ್ತು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಸಿನಿಮಾ ಬಗ್ಗೆ ಒಂದು ಮಾತಾಡ್ತೀನಿ. ಕೋರಾ ನಿಜವಾಗ್ಲೂ ಇವತ್ತು ಈ ಕೋರಾ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಬಂದಿದೆ. ಅದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಗೊಳ್ಳೆಳ್ಳಿ ಶಿವಪ್ರಸಾದ್ ಅವರು ಇಲ್ಲೇ ಕುಂತಾರೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಬರೋದಷ್ಟು ಈಸಿ ಅಲ್ಲ.
ನಾನು ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು ಮೆಜೆಸ್ಟಿಕ್ ಕಾಣಿಸ್ಕೊಂಡು ಹತ್ರ ಸಿಕ್ಕಿದ್ರು. ಎದುರುಗಡೆ ಆಪೋಸಿಟ್ ಇನ್ನೊಂದು ಹೋಟ್ಲಿತ್ತು. ಆ ರೂಮಲ್ಲಿ ಕೂತ್ಕೊಂಡು ನಮ್ಮ ಹೇಮಂತು ಒಂದು ಇದೆಲ್ಲ ತಂದಿದ್ದು ಮ್ಯೂಸಿಕ್ದು ತಂದ್ಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ. ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ, ನಿಜ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೇನೆ. ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಬಾನಿನಿಂದ ಬರಲಿ ಕಿರಣ, ಕಾಡಿನಲ್ಲಿ ಕಾಣದ ಕದನ, ಆದಿವಾಸಿ ಅಂಗಳದಲ್ಲಿ ಕಣ್ಣೀರ ಕಾಲುವೆ ನೀರ ಅಂತ ನಿಜವೂ ತುಂಬ ಆಪ್ಟಾಗಿ ಬರೆದ್ರು. ಸೊ ಹಾಗಾಗಿ ಇವತ್ತು ನಮ್ಮ ಬಳ್ಳಳ್ಳಿ ಶಿವಪ್ರಸಾದ್, ನಮ್ಮ ಮ್ಯೂಸಿಕ್ ಹೇಮಂತ್ ಅವರು, ಇದಕ್ಕೆ ಧ್ವನಿ ಕೊಟ್ಟಂಥ ನಮ್ಮ ರವಿ ಸರ್ಗೂರು ಸಾಹೇಬರು ಇಲ್ಲಿ ಕುಂತವ್ರೆ, ತುಂಬ ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ ಈ ಸಾಂಗ್ನ ನಾನೆಲ್ಲ ಒಂದು ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್ಪು. ಆವಾಗ ನಮ್ಮ ಡೈರೆಕ್ಟ್ರು ಮತ್ತು ಇವರೆಲ್ಲ ಇನ್ನೊಬ್ಬರಿಗೆ ಆಡಿಸಿದ್ರು, ಮೆಹಬೂಬ್ ಅಂತ ಒಬ್ಬ ಚೆನ್ನಾಗಿ ಆಡಿದ್ರು. ಆಮೇಲೆ ಬಂದ ಅಣ್ಣ ಸೂಪರ್ ಆಡಿಸ್ಬಿಡಿ ಅಂದರು. ಹಾಕಪ್ಪ ಕೇಳೋಣ ಅಂದೆ. ಕೇಳಿಸ್ದಾಗ ನನಗೆ ಯಾಕೋ ಪಾಪ ಅವರು ಒಂದು ಸ್ಮೂತ್ ವಾಯ್ಸಲ್ಲಿ ಆಡಿದ್ರು, ನನಗೆ ಅಷ್ಟು ಸಮಾಧಾನ ಆಗಿಲ್ಲ. ಹಾಗೆ ಹೇಳಿದೆ, ನನಗೆ ಯಾಕೆ ಸೆಟ್ ಆಗ್ತಲ್ಲ ಶ್ರೀ ಇನ್ನೊಬ್ರ ಕೈಲಿ ಆಡ್ಸೋಣ ಅಂದರು. ಆವಾಗ ನಮ್ಮ ರವೀಂದ್ರ ಸರ್ಗೂರು ಸರ್ನ ಕರೆಸಿ ವಾಯ್ಸ್ ಆಡಿದಾಗ ಒಂದು 5 ಪಿಕ್ಚರ್ ಆಡಿದ್ರು. ನಿಜವೂ ತುಂಬ ಮೂಡ್ ಬಂತು. ಸೊ ಹಾಗಾಗಿ ನಾನು ಅಷ್ಟೇ ಈ ಸಿನಿಮಾದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲ್ಲ. ಕೆಲವೊಂದು ಟೈಮಲ್ಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟದ್ದು ಲೊಕೇಶನ್ ಕಾಂಪ್ರಮೈಸ್, ಇದು ಸೆಟ್ ಆಗಲ್ಲ, ಇನ್ನೂ ಬೇರೆ ನೋಡೋಣ ಅಂತ ಹಂಗಾಗ್ಬಿಟ್ಟು ಇಡೀ ಸಿನಿಮಾ ನಾವು 120 ದಿವಸ ಶೂಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ, ಅಲ್ಲಿ ಸೆಟ್ ಹಾಕಿದ್ದು. ಅದಾದಮೇಲೆ ಹೊರನಾಡು ಶೂಟಿಂಗ್ ಮಾಡೋದು, ಅಲ್ಲೂ ಸೆಟ್ ಹಾಕಿದ್ದು. ಅದಾದಮೇಲೆ ನಮ್ಮ ಕನಕಪುರ ರೋಡು ಮತ್ತು ನೆಲಮಂಗಲ ಈ ಥರ ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ಗಳು ಶೂಟಿಂಗ್ ಮಾಡೋದು. ಕೆಲವೊಂದು ಕಡೆ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ನೇ ಕೊಡಲ್ಲ. ಒಂದು ಸೀನಲ್ಲಿ ಸುಮಾರು ಎಲ್ಲ ಕೃಷಿಗಳು ಬೆಂಕಿ ಇಕ್ಬೇಕು. ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರೆ ರೀ ಪರ್ಮಿಷನ್ನೇ ಕೊಡಲ್ಲ ಅಂದ್ಬಿಟ್ಟು. ಯಾಕೆ ಸರ್ ಸುತ್ತಮುತ್ತ ಪ್ರಾಣಿಗಳಿಂದ ನೀವು ಬೆಂಕಿ ಹಚ್ಚಿಬಿಟ್ಟು ಹೋಗ್ರೆ ಇಡೀ ಕಾಡತ್ಕೊಂಡ್ರೆ ನಾವೇನು ಮಾಡೋದಂತೆ. ಬಟ್ ನಮ್ಮ ಕತೆ ಬೇಕಾಯಿತು. ಆಮೇಲೆ ನಮ್ಮ ಫ್ರೆಂಡ್ ಪ್ರಶಾಂತ್ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ನಿಂತ್ಕಲ್ ಅಂತ, ಅಲ್ಲಿ ಅವರು ಒಂದು 50 ಎಕರೆ ಎಸ್ಟೇಟ್ ಇದ್ದು, ಒಂದಷ್ಟು ಫಾರೆಸ್ಟ್ ಇದ್ದು, ಅದರಲ್ಲಿ ಸೆಟ್ ಆಗಿ ಆ ಸೀನ ತೆಗೆದು. ಸೊ ಹಾಗಾಗಿ ಈ ಚಿತ್ರ ಇಲ್ಲೂ ತನಕ ಚೆನ್ನಾಗಿ ಮೂಡಿಬರ್ಬೇಕಂದ್ರೆ ಅದಕ್ಕೆ ಮೇಯ್ನ್ ಒಬ್ಬ ರಾಕ್ಷಸ ಇದ್ದಾನೆ, ಅದೇ ಹೊರಟಶ್ರೀ. ದೊಡ್ಡ ರಾಕ್ಷಸ ಅವನು. ಯಾಕಂತ ಹೇಳಿದ್ರೆ ಸಿನಿಮಾ ಸೆಟ್ಟಲ್ಲಿ ಹೋಗ್ಬಿಟ್ರೆ ನೀವು ನಂಬಲ್ಲ, ಬೆಳಗ್ಗೆ 6 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಳ್ತಾರೆ ಮನುಷ್ಯ. ಅವ್ರು ಬೇಕಾದ ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ಟರೆ ಇಂಥ ಒಂದು ವ್ಯಕ್ತಿ ನಾನು ನೋಡಿಲ್ಲ. ಯಾಕಂದರೆ ಈಗ ಕೆಲವು ಡೈರೆಕ್ಟ್ರೇ ನಮ್ಮ ಕ್ಯಾರವನ್ ಕರ್ಸಮ್ಮ ಅದು ಇದು ಅಷ್ಟೇಂಟ್ ಅಂತಾರೆ. ಪಾಪ ನಮ್ಮ ಶ್ರೀ ಆ ಥರ ಏನಿಲ್ಲ, ಹಣ ಗೆಲ್ಲಬೇಕಂತ ಹೇಳ್ಬಿಟ್ಟು ಆ ಗುಡ್ಸ್ಲಲ್ಲೇ ಪಾಪ ಮಲಗಿದ್ದಾರೆ. ಹಾಗಾಗಿ ಈ ಚಿತ್ರ ಎಷ್ಟು ಮೂಡ್ ಬರೋಕ್ಕೆ ಅವ್ರ ಕಾರಣ. ಅದ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟು, ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹೊರನಾಡಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಿಗ್ನೆಗಳ ಕಾಟ. ಪಾಪ ಗೋಣಿಚೀಲ ಹಾಕ್ಕೊಂಡು ಅಪ್ಪಾಜಿ ಅಂತ ಅಲ್ಲೇ ಕೂತ್ಕೊಂಡ್ಬಿಡೋರು ಆಯ್ತಾ. ಸೊ ಆ ಮುನಿಯವರು ಅವ್ರಷ್ಟು 120 ಸಿನಿಮಾ ಮಾಡಿದ್ದಾರೆ. ಎಲ್ಲೂ ನಾನು ದೊಡ್ಡ ಆರ್ಟಿಸ್ಟು ಅಂತ ಯಾವತ್ತೂ ಅವರು ಪಾಪ ಇದು ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮುನಿಯವರು. ನಿಜವಾಗ್ಲೂ ಅಪ್ಪಾಜಿ ನಿಮಗೆ ಆನ್ಸಪ್ಪು. ಅದ್ರ ಜೊತೆಗೆ ನಮ್ಮ ಸೌಜನ್ಯ ಹೆಂಗಂತ ಹೇಳಿದ್ರೆ ಇಲ್ಲೊಬ್ಬ ಇದು ನೋಡಿದ್ರಲ್ಲ ಸಿಗಲ್ಲ, ಒಬ್ಬ ರಾಕ್ಷಸ ಇದ್ದಾನೆ ನಮ್ಮ ನಾಗೇಶ್ ಅಂತ. ಪಾಪ ಅವನು ಒಂದು ಶಾರ್ಟಲ್ಲಿ ಸೌಜನ್ಯನಿಗೆ ರಿಯಲ್ ಆಗಿ, ಯಾಕಂದರೆ ಕೆಲವೊಂದು ಪಾತ್ರಗಳು ನಮ್ಮ ಶ್ರೀಯವರು ಕಾಂಪ್ರಮೈಸ್ ರಿಯಲ್ ಆಗಿ ಆ ಶೂಕಲ್ಲ ಬದಿಯ ಒಂದು ಶಾರ್ಟ್ ಇದೆ. ಆ ಒಡೆದಡಿಗೆ ಆ ಟೀ ಎಸ್ಟೇಟಲ್ಲಿ ಬಿದ್ಬಿಟ್ಟು ಕೈಯೆಲ್ಲ ಫುಲ್ಲು ಬ್ಲಡ್ ಬಂದ್ಬಿಡ್ತು. ಸಾರ್ ಅಂತ ಬಂದು ಸೌಜನ್ಯ, ಏನಮ್ಮ ಅಂದರೆ ಮೂರ್ತಿ ಸರ್ ಏನು ಸರ್ ಇದೆಲ್ಲ ಬ್ಲಡ್ ಅಂದರು. ನಿಮಗೆ ನ್ಯಾಷನಲ್ ಹೊಡ್ಬೇಕಾ ಬರುತ್ತೆ ಹೋಗ್ಬಿಡು ಅಂದೆ ನಾನು. ಸೊ ಹಂಗೆ ನೀವು ಮಾಡೋ ಪಾತ್ರ ಅದು ಸ್ಕ್ರೀನ್ ಮೇಲೆ ಬೇರೆ ಥರ ಕಾಣುತ್ತೆ. ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬ ಚೆನ್ನಾಗಿ ಮಾಡೋದು. ಆಮೇಲೆ ಇನ್ನೊಂದು ನಮ್ಮ ಮಠಣ್ಣ, ಅವ್ರು ನೋಡಿದ್ರೆ ನಿಜವಾಗ್ಲೂ ವಯಸ್ಸಾಗಿಲ್ಲ ರೀ, ಹೆಂಗವರು ಈ ನಮ್ಮ ಕಿಟಿದೊಂದು ಇಂಟ್ರಡಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಸುಮಾರು 120 ಅಡಿ ಹೈಟಲ್ಲಿ ಮೇಡಮ್ ರೋಪ್ ಹಾಕ್ಕೊಂಡು ನೀರಲ್ಲಿ ಬಿದ್ದರು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ. ಮಠಣ್ಣ ನಿಜವಾಗ್ಲೂ ಹ್ಯಾಂಡ್ಸಪ್ಪು. ಯಾಕಂದರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ. ಮಠಣ್ಣನೂ ಅಷ್ಟೇ ಪಾಪ ಅವರು ಯಾವತ್ತೂ ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಮಾಡ್ತಿಂತ ಮಾಡಿಲ್ಲ, ನನ್ನ ಸಿನಿಮಾ ಗೆಲ್ಲಬೇಕಂತ ಆ್ಯಕ್ಟಿಂಗ್ ಮಾಡೋದು. ಜೊತೆಗೆ ನಮ್ಮ ಚರಿಷ್ಮಾ ಬಗ್ಗೆ ತುಂಬ ಇದೆ, ಒಂದು 2 ಹೇಳ್ತೀನಿ ಅಷ್ಟೇ. ಫಸ್ಟು ನಮ್ಮ ಆಫೀಸ್ ಬಂದು ಚರಿಷ್ಮಾರು, ನಾವು ಹೀರೋಯಿನ್ನೆಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ದು. ಚರಿಷ್ಮಾ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಆ್ಯಕ್ಟಿಂಗ್ ಮಾಡೋದು.
ಆ ಚಾಮುಂಡಿ ತಾಯಿನ ಒಂದು ಆ್ಯಕ್ಟಿಂಗ್ ಮಾಡಿದ್ರು. ಅದನ್ನ ನೋಡಿ ನಾನು ಸೀರೆ ಬೆಚ್ಚಿಬಿಟ್ಟು ನಮ್ಮ ಆಫೀಸ್ ರೂಮಲ್ಲಿ ಏನಮ್ಮ ಇಷ್ಟ ಮಾಡ್ತೇನೆ ಅಂತೇಳಿ. ಅದಾದಮೇಲೆ ಚರಿಷ್ಮಾಗೆ ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದು ನಿಜವಾಗಿ ಹೇಳ್ತೀನಿ ಕೇಳಿ, ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು ಅವರೆಲ್ಲದಕ್ಕಿಂತ ನಿಜವಾಗ್ಲೂ ತುಂಬ ಅದ್ಭುತ ಆ್ಯಕ್ಟಿಂಗ್ ಮಾಡಿದ್ದಾರೆ ಚರಿಷ್ಮಾ ಅವರು. ಆಮೇಲೆ ಯಾವತ್ತೂ ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿದಾರಲ್ಲ, ಇಂಥ ದಿವಸ ಶೂಟಿಂಗ್ ಮಾಡಮ್ಮ ಅಂತ ಹೇಳಿದ್ರೆ ನಮ್ಗಿಂತ ಮುಂಚೆ ಬಂದು ಕೆಲಸಕ್ಕೆ ಏನು 100% ಫಿಲ್ ಮಾಡ್ತಿದ್ರು. ಸೊ ಹಾಗಾಗಿ ಚರಿಷ್ಮಾ ನಿಜವೂ ನಮ್ಮ ಸಿನಿಮಾಗೆ ನಿಂದು ತುಂಬ ಕೊಡುಗೆ ಇದೆ. ತುಂಬ ಮುಂದಿನ ದಿನ ಒಳ್ಳೆ ನಟಿ ಆಗ್ತೀಯ. ಹೋರ ಸಿನಿಮಾದ ನೀನು ಗೆಲ್ಬೇಕಂತೇಳಿ ನಾನು ನಿನಗೆ ಅಭಿನಂದಿಸ್ತೀನಿ. ಮತ್ತು ನಮ್ಮ ಗಣೇಶ್ ರಾವ್ ಸಾಹೇಬರು, ಗಣೇಶ್ ರಾವಣ್ಣವರು ಒಂದು ಅಗೋರಿ ಪಾತ್ರ ಮಾಡಿದ್ದಾರೆ. ಅವರು ಪಾಪ ತುಂಬ ಅಚ್ಚುಕಟ್ಟಾಗಿ ಮಾಡೋರಲ್ಲ, ಸೀನಿಯರ್ ಆರ್ಟಿಸ್ಟ್ ಹೇಳ್ಕೊಳಂಗಿಲ್ಲ. ಮತ್ತು ಇನ್ನು ಯಾರು ಇರಪ್ಪ ನಮ್ಮಲ್ಲಿ ಒಂಚೂರು ಗೊತ್ತಾಗ್ತಿದೆ. ಸೊ ಮೇಡಮ್ ಎಲ್ಲ ಮಾಡಿದ್ದಾರೆ. ಒಟ್ಟಾರೆ ಸಿನಿಮಾ ಬಂದು ಕಂಟೆಂಟ್ ಬಗ್ಗೆ ಮಾಡ್ತೀನಿ. ಸಿನಿಮಾ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು ಕಮರ್ಷಿಯಲ್ ಇದೆ. ಪ್ರತಿಯೊಂದು ಸೀನ್ ಟು ಸೀನು ನೀವು ಥಿಯೇಟ್ರಲ್ಲಿ 2 ಅವರ್ ಕುತ್ಕೊಂಡ್ಬಿಟ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ. ಈಗ ನಾನು ಒಂದು ಹೇಳ್ತೀವಿ ಕೇಳಿ, ಯಾವುದೇ ಸಿನಿಮಾ ಮಾಡಿದ್ರೂ ನಾವೇನೇ ನನ್ನ ಸಿನಿಮಾ ಸೂಪರ್ ಮಕ್ಕ ಅಂತ ಹೇಳಿದ್ರೇನೋ, ಬಟ್ ನನ್ನ ಮಾತು ಯಾರು ಕೇಳಲ್ಲ. ಥಿಯೇಟ್ರಲ್ಲಿ ಬಂದು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿ ಈಚೆ ಬಂದಾಗ ಆಡಿಯನ್ಸು ಅವ್ರ ಬಾಯಲ್ಲಿ ಬರ್ಬೇಕು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಹಾಗೆ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ 3 ಜನ ಆಡಿಯನ್ಸ್ ಇರ್ತಾರೆ. ಯಾರಪ್ಪ ಅಂತಂದರೆ ನಮ್ಮ ಹುಡುಗರು ನಾವು ಕಳಿಸ್ತೀವಿ, ಮಗ ಅಲ್ಲ ಸಿನಿಮಾ ನೋಡ್ರೋ ಬಳಿಯ ಸೂಪರ್ ಅಂತ ಹೇಳ್ರೋ ಮೀಡಿಯಾ ಅಂತ ಹೇಳೋದು ಒಂದು ಆಡಿಯನ್ಸು. ಇನ್ನೊಬ್ರು ಸಿನಿಮಾ ಇದ್ರು ಓಕೆ ಬರಲ್ಲ ಸಿನಿಮಾ ಏನೋ ಮಾಡೋದು ಒಬ್ಬ ಆಡಿಯನ್ಸು. ನಿಜವಾದ ಆಡಿಯನ್ಸು ಸಿನಿಮಾ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ. ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದರೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ, ಅದು ನನಗೆ ನಿಜವಾದ ನಂಬಿಕೆ ಇದೆ. ಸೊ ಹಾಗಾಗಿ ಈ ಸಿನಿಮಾ ಆಲ್ಮೋಸ್ಟ್ ನಮ್ಮದು ಎಲ್ಲ ವರ್ಕೆಲ್ಲ ಮುಗೀತು. ಈಗ ಫೈನಲ್ಲು ರೀ ರೆಕಾರ್ಡಿಂಗ್ ಚೆನ್ನೈಲಿ ಒಂದು ಅದ್ಭುತ ಟೀಮು, ಅನಿರುದ್ಧ ಟೀಮ್ ಕಡೆಯಲ್ಲಿ ರೀ ರೆಕಾರ್ಡಿಂಗ್ ಮಾಡಿಸಿದ್ವಿ. ಮತ್ತು ಅದಕ್ಕೆ ನಮ್ಮ ಇವರು ಎಡಿಟಿಂಗ್ ಒಂದು ಗಿರೀಶ್ ಅವರು ತುಂಬ ಅದ್ಭುತ. ಅಂದರೆ ಗಿರೀಶ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ತಲೆ ತಿನ್ನೋದು ಆಫೀಸಲ್ಲಿ ಏನಪ್ಪ ಇಲ್ಲ ಸರ್ ಏನೋ ಮಾಡೋಣ ಬಿಡಿ ಸರ್ ಅಂತೇಳಿ ಪೂರ ಮಾಡಿದ್ದಾರೆ. ಇನ್ನೇನು ಏಪ್ರಿಲ್ ಎಂಡಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಸಿನಿಮಾ ಮೇಲೆ ಖಂಡಿತವೂ ಸಿನಿಮಾ ತುಂಬ ಅದ್ಭುತ ಮೂಡ್ ಬಂದಿದೆ. ಮತ್ತು ಈ ಸಿನಿಮಾಗೆ ನಾವು ಮಾಡಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ವಿ. ಯಾಕಂದರೆ ನಾನು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ, ಬಟ್ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಟ್ಟು ಇಷ್ಟೆಲ್ಲ ಆಯಿತು. ಕೊನೆಯದಾಗಿ ಒಬ್ಬ ನನ್ನ ತಮ್ಮ ಇದ್ದಾರೆ, ಅವನ ಬಗ್ಗೆ ಮಾತಾಡ್ತಿದ್ದೀನಿ ಆಯಿತಾ. ಸೊ ಈ ಸಿನಿಮಾಗೆ ನಾಯಕ ನಟ ಅಂತ ಯಾರು ಹುಡುಕೊಂಡೋದನ್ನಲ್ಲ, ಯಾರು ಬಂದವರಲ್ಲ, ಇವನ್ನೇ ನಾಯಕ ಮಾಡ್ಬೇಕಂದ್ರೆ ನಾನು ಕಿಟ್ಟಿನ ನಾಯಕ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಕಿಟ್ಟಿಗೆ ಒಂದು ಪವರ್ ಇದೆ. ಅವ್ನು ನೋಡಿದ್ರೆ ಮೊದಲೇ ಒಳ್ಳೆ ಕಾಡು ಮನ್ಸನ್ ಥರ ಇರ್ತಾನೆ, ಹೈಟು ವೆಯ್ಟು ಫಿಟ್ಟು, ಆಮೇಲೆ ಕಡೆಕ್ ಬಾಡಿ, ಇದೆಲ್ಲ ಯಾವುದೋ ಡೈಗಳ ಹೊಡೆಯೋದೆಲ್ಲ ಎಕ್ಸ್ಟ್ರಾಡಿನರಿ ಮಾಡ್ತಾನೆ. ಸೊ ಹಾಗಾಗಿ ನನಗೆ ಅನ್ನಿಸ್ತು ನಿಜವೂ ಈ ನನ್ನ ಕೋರ ಸಿನಿಮಾಗೆ ಈ ಸಬ್ಜೆಕ್ಟ್ಗೆ ಕಿಟ್ಟಿ ಬಿಟ್ಟರೆ ಇನ್ಯಾರು ಹೀರೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕಿಟ್ಟಿನ ಹೀರೋ ಮಾಡಲೇಬೇಕಂತ ಹೇಳ್ಬಿಟ್ಟು ಅವನಿಗೆ ನಾವು ಸೆಟ್ಟಲ್ಲಿ ನಾನು ಸರ್ ಬೈದಿದ್ವಿ. ಯಾಕಂತೇಳಿ ಅವನ್ನ ತಮ್ಮನಾಗ ಬೈದಿದ್ದೀವಿ. ಯಾಕಂದರೆ ಯಾವುದೇ ಒಬ್ಬ ಮೇಸ್ಟ್ ವಿದ್ಯಾರ್ಥಿಗೆ ಹೊಡೆದೇ ಬಡ್ದೇ ಆ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟ್ ಅದು. ಹಂಗಾಗ್ಬಿಟ್ಟು ಕೋರ ಸಿನಿಮಾ ರಿಲೀಸ್ ಆದಮೇಲೆ ನಿಜವಾಗ್ಲೂ ಕಿಟ್ಟಿ ನೀನು ಒಂದು ಮಿನಿಮಮ್ 5 ಸಿನಿಮಾ ಬುಕ್ ಆಗುತ್ತೆ, ಒಳ್ಳೆ ಒಂದು ನಾಯಕ ನಟ ಆಗ್ತೀಯ. ಬಟ್ ನಾಯಕ ನಟ ಆದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೋಬೇಕು, ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೊಂಡು ನೀನು ಹೋಗ್ಬೇಕು. ಸೊ ಹಾಗಾಗಿ ಕೆಲವು ಹೀರೋಗಳಷ್ಟೇ ಇವತ್ತು ನಾನು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರು ಎಲ್ಲಿಂದ ದುಡ್ಡು ತರ್ತದೆ, ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಗೊತ್ತಿರ್ತದೆ ಆಯಿತಾ. ಸೊ ನಿನಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವ್ರನ್ನ ಕೊನೆ ತನಕ ಮರಿಬೇಡ, ಜ್ಞಾಪಕದಲ್ಲಿ ಇಟ್ಕೋ, ಚೆನ್ನಾಗಿ ಮಾಡು, 100 ಸಿನಿಮಾ ಮಾಡು ಆಯಿತಾ. ನೀನು ಪ್ಯಾನ್ ಇಂಡಿಯಾ ಲೆವೆಲ್ ಬೆಳಿ, ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ. ಸೊ ಹಾಗಾಗಿ ಮತ್ತೆ ನಮ್ಮ ನಾಯಕರು ಒಂದು ಪಾತ್ರ ಮಾಡಿದ್ರು. ನಿಜವಾಗ್ಲೂ ಪಾಪ ನಮ್ಮ ಆರ್ಯ ಕಾಲಲ್ಲಿ ಶೂಟಲ್ಲಿ ಒದ್ದರ ಸೀನು, ಎಕ್ಸ್ಟ್ರಾಡಿನರಿ ಸೀನು, ನಾವು ಹೇಳೋಂಗಿಲ್ಲ. ಅವರೆಲ್ಲ ಪಾಪ ಶೂ ಕಾಲಲ್ಲಿ ಹೊಡಿತಿದ್ರೆ ಅಣ್ಣ ಇನ್ನೂ ಹೊಡೀರಿ ನೋಡಿ. ಈ ನಮ್ಮ ಶ್ರೀಮಂತ ಗುರು ಸರಿ ಇನ್ನೊಂದು ಟೇಕ್ ಮಾಡೋರು ಪಾಪ ಅದ್ರ ಜೊತೆಗೆ ಎಲ್ಲ ಮಾಡಿದರೆ ನಾನು ನನ್ನ ಇಡೀ ಏನು ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ಸೆಲ್ವಮು, ಹಿಂದೆ ನನ್ನ ಸ್ಲೋ ಮೂವಿಗೆ ಅವರೇ ಕ್ಯಾಮ್ರಾಮ್ಯಾನ್ ಆಗಿದ್ದರು. ಅವ್ರದ್ದು ನಮ್ಮದು ಬಾಂಡಿಂಗ್ ಚೆನ್ನಾಗಿತ್ತು. ನನ್ನ ಸಿನಿಮಾಗೆ ಸೆಲ್ವಮೇ ಬರ್ಬೇಕಂದ್ರೆ ನಾನು ಕ್ಯಾಮ್ರಾಮನ್ ಕರ್ಕೊಂಡೆ. ಅವರು ನಿಜವಾಗ್ಲೂ ನೋಡೋಕ್ಕೆ ಅದೇನು ಹೇಳ್ತಾರಲ್ಲ
ಕೀರ್ತಿ ಚಿಕ್ಕದಾರು ಮೂರ್ತಿ ದೊಡ್ಡವರು ಆ ಥರ ನಮ್ಮ ಸೆಲ್ವಂ ಅವರು ಎಕ್ಸ್ಟ್ರಾಡಿನರಿ ಕ್ಯಾಮ್ರಾಮನ್. ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 20 ಸಿನಿಮಾ ಮಾಡಿದ್ದಾರೆ, ತಮಿಳ್ ಮಾಡಿದ್ದಾರೆ. ಸೆಲ್ವಂ ಅಷ್ಟೇ, ಅವರಷ್ಟೇ ಯಾವುದೇ ಸೆಕ್ಟರಲ್ಲಿ ಏನೇ ಕೆಲಸ ಆಗಿರಲಿ ಅದೆಲ್ಲ ಬಿಟ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಿದ್ರು. ಸೊ ಅದಾದಮೇಲೆ ನಮ್ಮ ಫೈಟ್ ಮಾಸ್ಟ್ರು ಚಿನ್ನಿ ಮಾಸ್ಟ್ರು. ಚಿನ್ನಿ ಅಂತಂದರೆ ನಿಜವಲ್ಲ ಚಿನ್ನ ಅನಿಸ್ತದೆ. ಒಂದೊಂದು ಶಾಟು ಚಿನ್ನದಂಗೆ ಅವರು ಮೇಕಿಂಗ್ ಮಾಡಿದ್ದಾರೆ. ನಮಗೆ ಸಿನಿಮಾದಲ್ಲಿ ಫಸ್ಟ್ ಎನರ್ಜಿ ಬಂದು ಅಂತಂದರೆ ಫಸ್ಟು ಫೈಟ್ ಮಾಡಬೇಕು ನಮ್ಮ ಚಿನ್ನಿ ಮಾಸ್ಟರ್ ಯಾವಾಗ ಸೆಂಟ್ರಿಗೆ ಬಂದು ಅವಾಗ ಇನ್ನೂ ಜಾಸ್ತಿ ಎನರ್ಜಿ ಆಯಿತು ನಮ್ಮ ಸಿನಿಮಾಗೆ. ಹಾಗಾಗಿ ನಮ್ಮ ಚಿನ್ನಿ ಮಾಸ್ಟ್ರು ರವಿವರ್ಮ ಸರು ಅವರಿಬ್ಬರು ಜೊತೆ ಕೆಲಸ ಮಾಡಿದವರು. ನಮ್ಮ ಸೆಟ್ಗೆ ರವಿವರ್ಮ ಸಾಬು ಬಂದಿದ್ದರು. ನಿಜವಾಗ್ಲೂ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾನ ಮಾಡಿದ್ದಾರೆ. ನಿಜವಾಗ್ಲೂ ಇಡೀ ಈ ಸಿನಿಮಾ ತಂಡಕ್ಕೆ ನಾನು ನಮಸ್ಕಾರ ಸಲ್ಲಿಸ್ತೀನಿ. ಮತ್ತು ನೋಡಿ ಒಂದು ಹೇಳ್ತೀನಿ ಕೇಳಿ, ನೀವಿಲ್ಲಂದರೆ ಸಿನಿಮಾ ಇಲ್ಲ, ಸಿನಿಮಾ ಇಲ್ಲಾಂದರೆ ನೀವಿಲ್ಲ, ಆಯಿತಾ? ಸೊ ಹಾಗಾಗ್ಬಿಟ್ಟು ನಿಮ್ಮೆಲ್ಲರೂ ಪಾತ್ರ ಪ್ರೀತಿ, ಆಮೇಲೆ ನಮ್ಮ ಸಿನಿಮಾದಲ್ಲಿ ಯಾರು ದುಡ್ಡುಗೋಸ್ಕರ ಸಿನಿಮಾ ಮಾಡಿದಾರಲ್ಲ, ಪ್ರೀತಿಗೋಸ್ಕರ ಬಂದು ಸಿನಿಮಾ ಮಾಡಿದ್ರು. ಸೊ ಕೆಲವೊಂದು ಟೈಮಲ್ಲಿ ನಾನು ಸ್ವಲ್ಪ ಕೋಪಿಷ್ಟ ಏನೋ ತಪ್ಪಕ್ಕೆ ಅಂದಿದ್ರೆ ಕ್ಷಮಿಸ್ಬಿಟ್ಟು, ಯಾರು ನೀವು ಅದನ್ನು ಮೈಂಡಲ್ಲಿ ಹಾಕೋಬಿಡಿ. ಯಾಕಂದರೆ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು. ಹಾಗಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ನಾವು ತುಂಬ ಕಷ್ಟಪಟ್ಟಿದ್ವಿ. ಈ ಒಂದು ಸಾಂಗ್ ತೆಗಿಬೇಕಾದ್ರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸುಮಾರು 3-4 ಕಿಲೋಮೀಟ್ರ್ ಕಾಡಲ್ಲಿ ಹೋಗ್ಬೇಕಾಯ್ತು. ಅಲ್ಲೆಲ್ಲ ಜಿಂಗೆಗಳು, ಹಳ್ಳ ಕೊಳ್ಳ ಕ್ಯಾಮ್ರಾಗಳೆಲ್ಲ ಎತ್ಕೊಂಡು ಹೋಗ್ಬೇಕಾಯ್ತು. ಸೊ ಆ ಥರ ಎಲ್ಲ ಎತ್ಕೊಂಡು ಹೋಗಿ ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕೋರ ಬಂದ್ಬಿಟ್ಟು, ಕೋರ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕೋರ ಮಾರ ಬೀರ ಅಂತ ಬುಡಕಟ್ಟ ಜನ ನಮ್ಮ ಹೆಸರು ಬರ್ತದೆ. ಆ ಟೈಟ್ಲು ಕೋರ. ಮತ್ತು ನಮ್ಮ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ನಮ್ಮ ಕೊರಗಜ್ಜ ಸ್ವಾಮಿನ ನಮ್ಮ ಸಿನಿಮಾದಲ್ಲಿ ಕೋಲಾರ ಮಾಡಿಸಿದ್ದೀವಿ. ನಿಜವಾದೊಂದು ಮೈ ಜುಮ್ಮುವಂಥ ಒಂದು ಸನ್ನಿವೇಶಗಳು. ಸೊ ಹಾಗಾಗಿ ನನ್ನ ತಂದೆ ತಾಯಿ ರತ್ನಮ್ಮ ಮೂಯಿಸು, ಸೊ ಅವರ ಒಂದು ಪ್ರೀತಿ ಆಶೀರ್ವಾದದಲ್ಲಿ ಸಿನಿಮಾ ಮಾಡಿದ್ದೀನಿ. ನಾನು ಎಲ್ಲ ಚಾಲೆಂಜ್ ಏನು ಗೊತ್ತಾ, ಎಷ್ಟಾದ್ರೂ ಖರ್ಚಾಗಲಿ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು. ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ಗ್ಯಾರಂಟಿ ಖರ್ಚಿದೆ. ಹಾಗಾಗ್ಬಿಟ್ಟು ಈ ಸಿನಿಮಾಗೆ ನಾನು ಎಷ್ಟು ಬಜೆಟ್ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಇರಾಗ ಏನು ಖರ್ಚು ಮಾಡಿರ್ತಾರೆ ಬಜೆಟ್ಟು ಅಷ್ಟು ಖರ್ಚು ಮಾಡಿದ್ದೀನಿ. ನಾನು ನಂಬರ್ ಹೇಳಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ. ಸೊ ಎಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡ್ಬೋದು ನನ್ನ ಸಿನಿಮಾದಲ್ಲಿ 80% ಫುಲ್ ಸೆಟ್ ವರ್ಕ್ ಹಾಕಿದ್ದೀನಿ. ಸೊ ಹಂಗಾಗ್ಬಿಟ್ಟು ನನ್ನೂ ಸ್ವಲ್ಪ ಫ್ಯಾಷನ್ನು, ಯಾಕಂದರೆ ಹಿಂದೆ ಸ್ಲಮ್ ಸಿನಿಮಾ ಮಾಡಿದೆ, ಅದು ಸ್ವಲ್ಪ ಕೈ ಸುಟ್ಕೊಂಡಿದ್ದೆ, ಅನುಭವಗಳಾಯಿತು. ಏನಪ್ಪ ಸ್ಲಮ್ ಸಿನಿಮಾ ನಮ್ಮನ್ನು ಡಬ್ಬ ಆಯಿತು, ರಿಲೀಸ್ ಆಯಿತು, 1 ರೂಪಾಯಿ ಬಂದಿಲ್ಲ ಅಂತೇಳಿ ನಾನು ತುಂಬ ಅಪ್ಸೆಟ್ ಆಗಿದೆ. ಬಟ್ ಒಂದು ಗೊತ್ತಾಯಿತು, ಯಾವತ್ತು ಮನಸ್ಸಿಗೆ ಅನುಭವ ಇರಬೇಕು. ಅನುಭವ ಕೆಟ್ಟ ಮೇಲೆ ಬುದ್ಧಿ ಬರ್ತದಲ್ಲ. ಸೊ ಹಾಗಾಗಿ ನಾನು ಕೆಟ್ಟದ ಮೇಲೆ ಈ 2ನೇ ಸಿನಿಮಾ 10 ಇಯರ್ಸ್ ಆಯಿತು, 10 ವರ್ಷಕ್ಕೆ ಕೋರ ಮಾಡಿದ್ದೀನಿ. ಈ ಸಿನಿಮಾ ನಿಜವಲ್ಲೂ ನಾನೇನು ನಮ್ಮ ಮುಂದೆ ರಾಕ್ಷಸ ಶ್ರೀ, ಆ ರಾಕ್ಷಸ ಬಂದಮೇಲೆ ಇದನ್ನು ಬೇರೆ ಲೆವೆಲ್ ತೊಗೊಂಡೋಗ್ಬಿಟ್ರು. ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಲಿಸಬೇಕು. ಯಾಕಂದರೆ ಪ್ರತಿ ವಾರ 12 ಸಿನಿಮಾ ರಿಲೀಸ್ ಆಗ್ತದೆ, ಅದ್ರ ಜೊತೆಗೆ ನಮ್ಮದು ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮಾಡಬೇಕು. ಮತ್ತು ಇವತ್ತು ನಾನು ಬರ್ತಡೇ ವಿಶ್ ಮಾಡೋಕ್ಕೆ ಹಲವಾರು ಹೋರಾಟದ ಮುಖಂಡರು, ಲೀಡರ್ಗಳು ಬಂದಿದ್ದೀರಾ. ಮತ್ತು ಇಡೀ ಉತ್ತರ ಕರ್ನಾಟಕ, ನಮ್ಮ ಬಿಜಾಪುರ, ಜಮಖಂಡಿ, ಭದ್ರಾವತಿ, ಶಿವಮೊಗ್ಗ ಎಲ್ಲ 30 ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ದಯವಿಟ್ಟು ಇವತ್ತೇನು ನಾವು ಆಡಿಯೋ ಲಾಂಚ್ ಮಾಡಿದ್ವಿ, ಇನ್ನೂ 2 ಸಾಂಗ್ ಇದೆ, ಇನ್ನೊಂದು ಲವ್ ಸಾಂಗ್ ಇದೆ, ಇನ್ನೊಂದು ಪ್ಯಾಟರ್ ಸಾಂಗ್ ಇದೆ, ಅದು ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರು ಇನ್ನೊಂದು ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರೈಲರ್ ರಿಲೀಸ್ 20 ದಿವಸಕ್ಕೆ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೂಪರ್. ನಿಮ್ಮ ಏನಾದ್ರು ಕೇಳೋದಿದ್ರೆ ಪತ್ರಿಕೆ ಕೇಳ್ಬೋದು. ಅಲ್ಲ, ಎಲ್ಲ ಡಿಟೇಲ್. ಇವತ್ತು ವರ್ಷದಲ್ಲಿ 100 ಜನ ಹೊಸಬ್ರು ಸಿನಿಮಾ ಮಾಡ್ತಾರೆ. ಆ ಹೊಸಬ್ರು ಸಿನಿಮಾ ಅಂದ್ರೆ ಹಲವಾರು ತಂತ್ರಜ್ಞಾನರು ಜೀವನ ಮಾಡ್ತಾರೆ. ಎಲ್ಲರೂ ಒಳ್ಳೇದಾಗುತ್ತೆ. ಸೂಪರ್ ಅಂತ ಎಲ್ಲ ಮೊದಲಿಗೆ ನಾಯಕಿ ಮಾತಾಡ್ಬಿಡ್ಲಿ ಅಂತ ಹೇಳಿದ್ರೆ ಆಯ್ತು ಸರ್, ಆಯ್ತು, ಅವ್ರನ್ನೇ ಮಾತಾಡಿಸ್ತೀವಿ. ಲೇಡೀಸ್ ಫಸ್ಟ್ ಅಂತ ಇದ್ದಾರೆ, ಇಲ್ಲಿ ಮಾತ್ರ ಲೇಡೀಸ್ ಫಸ್ಟ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾಕ್ಕೆ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ ತುಂಬ ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಆಡಿಷನ್ಗೆ ಬರುವಾಗ ಎಷ್ಟು ಹೆದರಿಕೊಂಡು ಬಂದಿದ್ದು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ನನಗೆ ಈ ಟೀಮ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಅವರು ಪರವಾಗಿಲ್ಲ ಹೋಗುವೆ, ಅದು ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದ್ರು. ಸರಿ ಹೋದೆ. ಹೋಗ್ಬಿಟ್ಟು ಏನಾದರೂ ನಾಟಕ ಮಾಡು, ಏನಾದರೂ ಆ್ಯಕ್ಟ್ ಮಾಡು ಅಂತ ನನಗೆ ಮಾಡಿದ್ರು. ಏನೋ ಮಾಡಿದೆ, ಏನೋ ಇಷ್ಟ ಆಯಿತು, ತಗೊಂಡ್ರು. ಅದಾದಮೇಲೆ ಶ್ರೀ ಸರ್ಗೆ ಅಂದೆ, ಸರ್ ಕತೆ ಹೇಳ್ತೀರಾ
ಅಂತ ಕೇಳಿದೆ. ಡೌಟಲ್ಲಿದ್ದೆ, ಇನ್ನು ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅಂತ ನನಗಿನ್ನೂ ಗೊತ್ತಿರಲಿಲ್ಲ. ಕತೆ ಹೇಳ್ತೀರಾ ಅಂತ ಹೇಳುವಾಗ ಯಾರ್ಯಾಗಲೋ ಕತೆ ಹೇಳಿದ್ದೀನಂತೆ, ನಮ್ಮ ನಾಯಕಿಗೆ ಹೇಳಲ್ವಾ ಅಂತ ಹೇಳಿದರು. ಆವಾಗ ಅರ್ಥ ಆಯಿತು, ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಮೂರ್ತಿ ಸರ್, ನಮ್ಮ ಪಿಲ್ಲರ್ ನೀವು. ಯಾವುದೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ನಾನು ತುಂಬ ವರ್ತಾನೆ ಅಂತ. ಇಲ್ಲ ಸರ್, ನಿಮ್ಮ ನಾನು ಯಾವತ್ತೂ ಹಂಗೆ ನೋಡಿಲ್ಲ. ತುಂಬ ಪೇಷನ್ಸಿಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಮತಾ ಸರ್, ಮುನಿ ಸರ್, ಸೌಜನ್ಯ ಅವ್ರಿಗೆ, ಹಾಗೂ ಗಣೇಶ್ ಸರ್, ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ, ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ಮತಾ ಸರ್, ನಿಮ್ಮಿಂದ ನಾನು ತುಂಬ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ಸರ್. ನಾನು ಯಾವತ್ತೂ ಅಷ್ಟೇ ನಾನು ಆ್ಯಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ, ಅವ್ರ ಚೇರ್ ಪಕ್ಕದಲ್ಲಿ. ಮತ್ತು ಅವ್ರ ಮುಂದೆನೇ ಕೂತಿರ್ಬೇಕಾ ನನ್ನ ಕಾಲ ಮೇಲೆ ಕಾಲು ಹಾಕ್ಬಿಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಮಠ ಸರ್ ಬಂದುಬಿಟ್ಟು ಬಾ ಇಲ್ಲಿ ಅಂತ ಸೈಡಿಗೆ ಕಟ್ಕೊಬಿಟ್ಟು ಯಾವತ್ತೂ ಡೈರೆಕ್ಟರ್ ಮುಂದೆ ಹಂಗೆ ಕೂಡಬಾರ್ದು ಅಂತ ನನಗೆ ಹೇಳಿಕೊಟ್ರು. ಇಲ್ಲ ಸರ್, ಆ್ಯಕ್ಚುಲಿ ನನಗೆ ಇದೆಲ್ಲ ಫ್ರೆಶರ್ ಅಲ್ವಾ, ಗೊತ್ತಾಗಲಿಲ್ಲ. ಸಾರಿ ಫಾರ್ ದ್ಯಾಟ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ತುಂಬ ವಿಷಯಗಳು ಕಳ್ತಿದ್ದೀನಿ. ಚರೀಶ್, ನಿಮ್ಮ ಪಾತ್ರದ ಬಗ್ಗೆ ಪಾತ್ರ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ. ಹಿಸ್ಟ್ರಿಯಲ್ಲಿ ಏನು ನಡೆದಿದೆ, ಮುಂದೆ ಏನು ಅಂತ. ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ, ರಿವೀಲ್ ಮಾಡ್ದಂಗೆ ಆಗುತ್ತೆ. ತುಂಬ ವೇರಿಯೇಷನ್ಸ್, ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನೀವೇನು ಮಾತಾಡೋಕ್ಕಾಗೋದಿಲ್ಲ, ನನ್ನ ಸಸ್ಪೆನ್ಸ್ ಆಗೇ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ. ಸೊ ಸಸ್ಪೆನ್ಸ್ ಆಗಿ ಇರ್ತೀನಿ. ಓಕೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ನಾನೇನು ರಿವೀಲ್ ಮಾಡೋದಿಲ್ಲ. ಓಕೆ, ಇನ್ನು ಸುನಾಮಿ ಕಿಟ್ಟಿ ಅವರು ಈ ವೇದಿಕೆಗೋಸ್ಕರ, ನನ್ನ ಅನ್ನೋದಕ್ಕೋಸ್ಕರ ಒಂದು ರೀತಿ ಸಾಕಷ್ಟು ವರ್ಷಗಳ ತಪಸ್ಸಿದೆ. ಇವತ್ತು ಕೋರ ಬಹಳ ಪವರ್ಫುಲ್ ಆಗಿ ರೆಡಿ ಆಗಿದೆ. ಯು ಡಿಸರ್ವ್ ಆಲ್ ದಿಸ್. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಮಾಸು, ನಾನು ನಿಮ್ಮ ಕೂಸು. ಕರ್ನಾಟಕ ಜನ ಫುಲ್ ಮಾಸು. ಅವ್ರ ತಂಟೆಗೆ ಹೋದ್ರೆ ಪ್ಲೀಸ್ 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 ಜೋರ ಹೊಡಿರಿ, ಕ್ಲಾಪ್ಸು. ಏನ್ರಿ ಆಡಿಯೋ ಲಾಂಚಲ್ಲಿ ಇಷ್ಟೊಂದು ಸೈಲೆಂಟು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೋಡುವ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಇದೆ. ಎಲ್ಲ ಶ್ರೀ ಸರ್, ನಮ್ಮ ಮೂರ್ತಿಯನ್ನೆಲ್ಲ ತುಂಬ ಮಾತಾಡಿದ್ದಾರೆ. ನಾನು ಸ್ಪೀಟಾಗಿ ಸ್ಟಾರ್ಟಾಗಿ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬ ಕಷ್ಟಪಟ್ಟು ಮಾಡಿರುವಂಥ ವಿಷಯಗಳು ತುಂಬ ಇದೆ. ಕೋರ ಒಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶೋಗಳು ಏನು ಮಾಡಿದ್ದೀನಿ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬ ತುಂಬ ಇಷ್ಟ ಆಗೋಂಥ ಸಿನಿಮಾ. ನಮ್ಮ ಮೂರ್ತಿಯನ್ನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬ ಹಿಟ್ಟಾಗಬೇಕು ಅನ್ನೋದು ನನ್ನ ಆಸೆ. ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ದಯವಿಟ್ಟು ಇವತ್ತೇನು ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ತಲುಪಲಿ. ಈ ಸಾಂಗು ತುಂಬ ಅರ್ಥಪೂರ್ಣವಾಗಿ ಬರೆದಿರೋಂಥ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬ ಧನ್ಯವಾದಗಳು ಸರ್, ನಿಮ್ಗೆ ತುಂಬ ಅರ್ಥಪೂರ್ಣವಾಗಿ ಸಾಂಗ್ ಬರೆದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ತಾತ ನನಗೆ ತುಂಬ ಕಲಿಸ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ನಿಮಗೆ ನಿಮ್ಮ ಲೈಫಲ್ಲಿ ನಾನು ಮರೆಯಲ್ಲ ತಾತ. ಯಾವಾಗ ಸಿನಿಮಾದಲ್ಲಿ ಹೆಂಗೆ ರಿಯಲ್ ಲೈಫಲ್ಲೂ ಹಂಗೇನೆ ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಮತ್ತು ಮೊನ್ನೆ ನಮ್ಮ ತಂದೆ ಕ್ಯಾರೆಕ್ಟ್ರು. ಇಡೀ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟ್ರು ಏನಿದೆ ಅಂತ ನಾವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತಿದೆ ಅವ್ರ ಕ್ಯಾರೆಕ್ಟರ್ ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿದ್ದಾರೆ, ನಾಯಕರಿದ್ದಾರೆ, ನಮ್ಮ ಸ್ವಾಮಿಗಳಿದ್ದಾರೆ, ತುಂಬ ಜನ ಇದ್ದಾರೆ ಹೆಸರು ಹೇಳಕ್ಕೆ. ಅದಾಗಿ ಕಟಾರೋನ್ ಕ್ಯಾರೆಕ್ಟ್ರು ನಮ್ಮ ಮೂರ್ತಿಯಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರು ನಮಗೋಸ್ಕರ, ನಮ್ಮ ಶ್ರೀ ಸರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿಯಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ಥರ ಹೇಳಕ್ಕೆ ಇಷ್ಟಪಡ್ತೀರಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯಾ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ ಪ್ರತಿಯೊಂದರಲ್ಲೂ ಇರ್ತಾರೆ. ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಲಿಸಿದ್ದಾರೆ ಕೋರನ. ನೀವು ಆಡಿಯೋ ಲಾಂಚ್ ಏನಿದೆ, ಟೀಸರ್ ಏನು ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ.
ಸಿನಿಮಾ ಯಾವ ಥರ ಇದೆ ಅಂತ. ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು, ಪ್ರೊಡ್ಯೂಸರ್ ಅಂದ್ರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ಬಟ್ ಅವರು ಒಂದೊಂದು ರೂಪಾಯಿನ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡಲೇಬೇಕು, ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಜೋರ ಕ್ಲಾಪ್ಸ್ ಹೊಡಿಬೇಕಿಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ಲರೂ ಮೀಡಿಯಾದವ್ರಿಗೆ ಮತ್ತು ಇವ್ರಿಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲಿ ಬಂದಿರೋ ಆಡಿಯನ್ಸ್ಗಳಿಗೆ ಗೊತ್ತಾಗಬೇಕು, ಇಡೀ ಕರ್ನಾಟಕ ಜನ ನೋಡಬೇಕು. ಆ ಥರ ತಿರುಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಒಂದು ಕಷ್ಟಪಟ್ಟು ಮಾಡಿರೋಂಥ ಈ ಕೋರ ಅವ್ರು ತುಂಬ ದೊಡ್ಡ ಸಕ್ಸಸ್ ಆಗಲಿ. ಈ ಕೋರದಿಂದ ಅಣ್ಣ ನೀನು ಹಾಕಿರೋ ದುಡ್ಡು ಟ್ರಿಬಲ್ ಬರಲಿ ಅಣ್ಣ, ದೇವ್ರ ಹತ್ರ ಕೇಳ್ಕೊತೀನಿ. ನೀನು ಹಾಕಿರೋ ದುಡ್ಡಿಗಿಂತ ಇಲ್ಲಿ ಮಾಡಿರೋಂಥ ಎಲ್ಲರೂ ಬೆಳಿಬೇಕಾದ್ರೆ ನಮ್ಮ ಆಸೆ ಇರೋದು, ಮೂರ್ತಿನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾನ ನೋಡಿ, ತುಂಬ ಕ್ಯೂಟ್ ಒಂದು ಲವ್ ಸ್ಟೋರಿ ಇದೆ, ಸಖತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮಾಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಂದು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಆಗ್ತಾರಂತೆ ಗಾದಿನೇ ಇದೆ. ಕನ್ನಡ ಇಂಡಸ್ಟ್ರಿಯವರು ಬೇರೆ ಭಾಷೆಗಳಲ್ಲಿ ತುಂಬ ಜನ ಬೆಳೀತಿದ್ದಾರೆ. ಅದೇ ಥರ ಚರಿಷ್ಮಾನ ಬೆಳೀಲಿ, ಆ ಲೈಫಲ್ಲಿ ಒಂದು ಡ್ರೀಮು ಸಕ್ಸಸ್ ಆಗಲಿ, ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ. ಯಾಕೆಂದ್ರೆ ಹೀರೋಯಿನ್ ಆಗೋದು ತುಂಬ ಕಷ್ಟ, ಹೆಣ್ಮಕ್ಳದ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ. ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಆಗಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ದಾರೆ. ಇವತ್ತು ನಮ್ಮ ಕೋರ್ ಮನೆ ದೊಡ್ಡ ಲಾಂಚ್ ಆಗಿದ್ದಾರೆ. ಆ ಲೈಫಲ್ಲಿ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಚರಿಷ್ಮಾ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ಥರ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನೇನಿಲ್ಲ, ಹೊಡೆದ್ರೆ ಒಂದೇ ಏಟು, ಓಡ್ಕೊಂಡು ಬಂದರೆ ಸುಂಡ್ರಗಳು, ಹಾಕೊಂಡ್ಬಂದ್ರೆ ಸುನಾಮಿ ಅವಳಿ, ಸೂತ್ರ ಕಟ್ಟರೆ ಗಾಳಿಪಟ, ಸುನಾಮಿ ಬಂದರೆ ಧೂಳಿಪಟ. ಈ ಕೋಲದಿಂದ ಧೂಳಿಪಟ ಮಾಡೇ ಮಾಡ್ತೀವಿ. ನಮ್ಮ ಎಲ್ಲರೂ ಬಗ್ಗೆ ಹೇಳಿದ್ದೀನಿ, ನಮ್ಮ ಟೆಕ್ನಿಷಿಯನ್ ಬಗ್ಗೆ ನಮ್ಮ ಸಿ ಸರ್ ಇದ್ದಾರೆ, ನಮ್ಮ ಬಾಸು, ನಾನು ನಿನ್ನ ಕೂಸು, ಬೇಜಾರು ಮಾಡ್ಕೊಬಿಡಿ ಬಾಸು, ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸಲ್ಲಿ ತಕ್ಕ ಬೈದಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ, ಆಕ್ಟಿಂಗ್ ಕಲಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಶ್ರೀ ಸರ್ ತುಂಬ ಕೆಲಸ ಮಾಡಿದ್ದಾರೆ. ಹೊರಟ ಅಂತ ಏನು ಹೇಳ್ತೀವಿ, ಮೇಲ್ಗಡೆ ಹೊರಟಾಗೆ ಮನಸ್ಸಲ್ಲಿ ಮೃದು ಇದೆ, ಮಗು ಥರ ಮನಸ್ಸಿದೆ. ಶ್ರೀ ಸರ್ಗೆ ನಾನು ತುಂಬ ಕಲಿಸ್ಕೊಟ್ಟಿದ್ದಾರೆ. ಪಾಪ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳು ಹಿಟ್ಟಾಗಿದೆ. ಈ ಕೋರನ್ನು ಹಿಟ್ಟಾಗಬೇಕಂತ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಒಳ್ಳೇದಾಗಬೇಕು, ಇನ್ನೂ 100 ಸಿನಿಮಾಗಳು ಮಾಡಬೇಕು. ಶ್ರೀ ಸರ್ ದೊಡ್ಡ ದೊಡ್ಡ ಲೆವೆಲಲ್ಲಿ ಯಾರ ಹೆಸರುಗಳಿದೆ ಡೈರೆಕ್ಟರ್ಗಳು, ಆ ಹೆಸರಲ್ಲಿ ನಿಮ್ಮದು ಒಂದು ಹೆಸರಾಗಬೇಕಂತ ನಾನು ಆಸೆ ಪಡ್ತೀನಿ. ನಮ್ಮಂಥ ಬಡ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿಸಿದ್ದೀರಾ, ನಮಗೂ ಒಂದು ಚೆನ್ನಾಗಿ ಕಳಿಸಿದ್ದೀರಾ. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಬುದ್ಧಿ ವಿದ್ಯಾ ಬುದ್ಧಿ ಎಲ್ಲ ಕಳಿಸಿದ್ದೀರಾ. ಈ ಸಿನಿಮಾಗೆ ಏನೇನು ಮಾಡಬೇಕು ಎಲ್ಲ ಥರ ಟ್ರೈನಿಂಗ್ ಮಾಡಿದ್ದೀರಾ. ತುಂಬ ತುಂಬ ಇಷ್ಟಪಡ್ತೀನಿ. ಯಾಕೆ ನಾನು ನಿಮ್ಮ ಹೀರೋ ಆಗೋಕ್ಕೆ, ನಿಮ್ಮ ಡೈರೆಕ್ಷನ್ ನಾನು ಹೀರೋ ಆಗೋಕ್ಕೆ ತುಂಬ ಕಷ್ಟಪಡ್ತೀನಿ. ನಿಮಗೂ ಒಳ್ಳೇದಾಗಬೇಕು. ಗಾಡ್ ಬ್ಲೆಸ್ ಯು. ನೀವು ಹೆವಿ ರಾಕ್ಷಸ ಥರ ಇನ್ನೂ ಬರೋ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಹೊಸ ಪ್ರತಿಭೆಗಳನ್ನ ಹುಟ್ಟಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೆಪಾಸಿಟಿ, ಪವರು, ದಮ್ಮು ಎಲ್ಲ ಇದೆ. ಮುಂದೆ ಬರೋ ದಿನದಲ್ಲಿ ನೀವು ದೊಡ್ಡ ಡೈರೆಕ್ಟರ್ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕಂತ ನನಗೂ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಅಣ್ಣ. ಅದೇ ಥರ ನಮ್ಮ ಎಡಿಟರ್ ಗಿರಿ ಸರ್ ನಾನು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ನಾನು ತೋರಿಸಿದ್ದಾರೆ. ನಿಮಗೂ ದೊಡ್ಡ ದೊಡ್ಡ ಧನ್ಯವಾದಗಳು. 1000 ಸಿನಿಮಾಗಳು ಮಾಡಿದ್ದೀರಾ, ನಿಮಗೂ ಒಳ್ಳೇದಾಗಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಸರ್ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ, ಸಖತ್ತಾಗಿ ಮ್ಯೂಸಿಕ್ ಮಾಡಿ. ಎಲ್ರಿಗೂ ಇಷ್ಟ ಆಯ್ತಾ ಲಿರಿಕಲ್ ವಿಡಿಯೋ? ಜೋರಾಗಿ ಹೇಳಿ ಸ್ವಲ್ಪ. ನಿಮ್ಮ ಆಶೀರ್ವಾದ ಲಿರಿಕಲ್ ವಿಡಿಯೋ ಇರಬೇಕು. ಮುಂದೆ ಬರೋಂಥ ಇನ್ನು ನೆಕ್ಸ್ಟು ಮೆಲೋಡಿ ಎಲ್ಲ ಇದೆ. ನಮ್ಮ ಮೂರ್ತಣ್ಣ ಹೇಳಿದಾಗ ಇನ್ನು 2-3 ಸಾಂಗ್ ತುಂಬ ಗ್ರ್ಯಾಂಡಾಗಿ ಬರ್ತಾರೆ. ಟ್ರೈಲರ್ ಆದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ಥರ ನಮ್ಮ ಕ್ಯಾಮ್ರಾಮನ್ ಸರ್ ಇಲ್ಲೇ ಕೂತಿದೆ. ಯಾಕೆ ಟೆಕ್ನಿಷಿಯನ್ ಬಗ್ಗೆ ಹೇಳಲೇಬೇಕು, ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಕರ್ಕೊಂಡೋಗಿ ಮಕ್ಮಂಗ್ ಹೊಡಿತಾರೆ. ನನ್ನ ಮಗನ ನನ್ನ ಹೆಸರು ಹೇಳಿಲ್ವಲ್ಲ ಅಂದ್ಬಿಟ್ಟು ಯಾಕೆ ಬೇಕು. ಅದರಿಂದ ನಮ್ಮ ಕ್ಯಾಮ್ರಾಮನ್ ನಮ್ಮ ತುಂಬ ಬ್ಯೂಟಿಫುಲ್ ಆಗಿ ನಮಗೆ ಚರಿಷ್ಮಾಗೆ ನಮ್ಮ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಥರ ನಮ್ಮ ಫೈಟ್ ಮಾಸ್ಟರ್, ನಾನು ಇವತ್ತೇನು ಫೈಟ್ ಮಾಡಿದ್ದೀನಿ ಅಂದ್ರೆ ಅವರೇ ಕಾರಣ. ಸಖತ್ ಮಗು ಥರ ತಿದ್ದು ಬುದ್ಧಿ ಹೇಳಿ ನಾನು ಏನೋ ರಫ್ ಆ್ಯಂಡ್ ರಫ್ ಆಗಿ ಮಾಡ್ತೀನಿ ಅಂದ್ರೆ ಅವ್ರು ಬಿಡದಾನೆ ಸೇಫ್ಟಿಯಾಗಿ ಮಾಡಿಸಿ ಒಳ್ಳೊಳ್ಳೆ ಮೂವ್ಮೆಂಟ್ಸ್ ಕಂಪೋಸ್ ಮಾಡಿ, ಸುನಾಮಿ ಕಿಟಿ ಅಂದ್ರೆ ಹಿಂಗೆ ಈ ಥರ ಮೂವ್ಮೆಂಟ್ಸ್ ಇರಬೇಕಂತ ಅದರ ಕಂಪೋಸ್ ಮಾಡಿ ಇವತ್ತು ಟೀಸರಲ್ಲಿ ಏನು ಫೈಟ್ ನೋಡಿದ್ರೆ ಸಿನಿಮಾದಲ್ಲಿ ಎಕ್ಸ್ಟ್ರಾರ್ಡಿನರಿ ನೋಡ್ತಿರಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಿನ್ನಯ್ಯ ಮಾಸ್ಟರ್ ಸರ್. ಅವ್ರು ಅಷ್ಟೊಂದು ದತ್ತಲ್ಲಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಅದೇ ಥರ ಆರ್ಯ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ಆರ್ಯ ಅವನಿಗೂ ಒಳ್ಳೇದಾಗಲಿ. ಅಣ್ಣನ್ ಸಿಸಿನಾಗಿ ಕ್ಯಾರೆಕ್ಟರ್ ಮಾಡಿದ್ದಾನೆ, ನಿನಗೂ ಒಳ್ಳೇದಾಗಲಿ. ನಮ್ಮ ಚೇತನ್ ಬಂದಿದ್ದಾನೆ, ಅವನಿಗೂ ಒಳ್ಳೇದಾಗಲಿ. ಮುತ್ತಪ್ಪ ಅರ್ಜುನ್ ಬಂದಿದ್ದಾನೆ, ಅವನಿಗೂ ಒಳ್ಳೇದಾಗಲಿ. ತುಪ್ಪ ಸಂತೋಷ್ ಬಂದಿದ್ದಾನೆ, ಎಲ್ಲ ಒಳ್ಳೇದಾಗಲಿ. ಅದೇ ಥರ ಮುಂದೆ ಬರೋ ದಿನದಲ್ಲಿ ನಂದು ಏನಂದರೆ ಒಂದು ಡ್ರೀಮ್ ಇದೆ ಲೈಫಲ್ಲಿ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ತರಕಾರಿ ಮಾಡ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಈ ಲೆವೆಲಿಗೆ ಬೆಳೆದಿದ್ದೀನಿ. ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರು ನಮ್ಮವರು ತಿಂದಿಲ್ಲ. ಕಷ್ಟಪಟ್ಟು ಬಂದಾಗ ನನಗೊಂದು ಕೈ ಹಿಡಿದು ಅಣ್ಣನಾಗಿ ಹೆಲ್ಪ್ ಮಾಡಿದ್ದೆ ನಮ್ಮ ಮೂರ್ತಿ ಅಣ್ಣ. ಇವತ್ತವ್ರಿಗೆ ಏನಿದೆ ಸಿನಿಮಾ ಅಂತ ಬಂದರೆ ಅವ್ರು ಹೇಳಿದ್ರು ಒಂದು ಮಾತು, ಯಾವತ್ತು ಯಾರನ್ನೂ ಮರಿಬೇಡ, ಏನು ಮಾಡಬೇಡ ಅಂತ. ನಾನು ಯಾವತ್ತು ಯಾರನ್ನೂ ಮರೆಯಲ್ಲ ಲೈಫಲ್ಲಿ. ನನಗೆ ಅನ್ನ ಇದ್ದವ್ರಿಗೆ ನನ್ನ ಕೈ ಹಿಡಿದವ್ರ ನಾನು ಮುಂದೆ ತಂದವ್ರ ನನ್ನ ಜೀವನದಲ್ಲೇ ಮರೆಯಲ್ಲ. ನಾನು ಯಾವತ್ತೂ ಚಿರಋಣಿಯಾಗಿ ಅಣ್ಣ
ಈ ಸಿನಿಮಾ ಏನಾರು ಆಗ್ಲಿ ಅಣ್ಣ, ನಾನು ನಿಮ್ ಲೈಫ್ ಲಾಂಗ್ ಸಹಾಯದಿಂದ ಜೊತೆಗೆ ಇರೋಣ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಸರ್ ಅಷ್ಟೇ ಜೊತೆಗೆ ಇರಲೇಬೇಕು. ಹಾಗೆ ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ, ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ. ಅವರು ಎಲ್ಲ ಪತ್ರಕರ್ತ ಮಹಿಳೆಯರಿಗೂ ಗೊತ್ತಿರ್ತಾರೆ, ತುಂಬ ಸೋಷಲ್ ಸರ್ವಿಸ್ ಮಾಡ್ತಾರೆ, ಪೊಲಿಟಿಷಿಯನ್ನು. ಅವ್ರಿಗೂ ಒಳ್ಳೇದಾಗಲಿ. ನಮ್ಮ ಬಂದು ಆಶೀರ್ವಾದ ನಮಗೆ ಥ್ಯಾಂಕ್ಸ್ ಅಣ್ಣ. ನಮ್ಮ ಲೋಕೇಶ್ ಅಣ್ಣ ಬಂದಿದ್ದಾರೆ, ನಮ್ಮ ಆತ್ಮೀಯ ಬಾಸ್. ನಮಗೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕಣ್ಣ. ಬಾಸ್ ಅವರು ಪಕ್ಕದಲ್ಲಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಮತ್ತು ನಮ್ಮ ಚೆಲುವಣ್ಣ ಅಣ್ಣಂಗೆ ಎಷ್ಟು ಸಾಥ್ ಕೊಟ್ಟಿದ್ದಾರೆ ಅಂದರೆ ಚೆಲುವಣ್ಣವ್ರಿಗೂ ಒಳ್ಳೇದಾಗಬೇಕು. ಪ್ರೊಡ್ಯೂಸರು ಅವ್ರಿಗೂ ಅವ್ರ ಫ್ಯಾಮಿಲಿ ಎಲ್ಲ ಬಂದರೆ. ನಮ್ಮ ಮಂಜಾಕಾಂತ್ ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಆಗ ನಿಮಗೆ ನಿಮ್ಮ ಫ್ಯಾಮಿಲಿಗೆಲ್ಲ ತುಂಬ ಥ್ಯಾಂಕ್ಸ್ ಅಕ್ಕ. ನಿಮ್ಮ ಋಣ ನಾವು ತೀರ್ಸೋಕ್ಕೆ ಆಗಲ್ಲ, ಯಾಕಂದರೆ ಪ್ರೊಡ್ಯೂಸರ್ ಥರ ಬಂದು ಸೆಟ್ಟಲ್ಲಿ ಕೆಲಸ ಮಾಡ್ಕೊಂಡು ಎಲ್ರಿಗೂ ಊಟ ಮಾಡಿಸಿ ಕೆಲಸ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದ ಯಾವತ್ತೂ ನಾನು ಮರೆಯಲ್ಲ. ನಮ್ಮ ತಾಯಿನೂ ಬಂದಿದ್ದಾರೆ. ನಮ್ಮ ತಾಯಿ ಪಾಪ ಯಾಕಂದರೆ ತುಂಬ ಇಷ್ಟ. ನಮ್ಮ ತಾಯಿಗೆ ಒಂದ್ಸತಿ ಜೋರಾಗಿ ಕ್ಲಾಪ್ಸ್ ಹೊಡಿದ್ರಿ. ಅವರಿಂದನೇ ನಮ್ಮ ತಾಯಿ ಸುಂದರು, ನಮ್ಮ ಪಾಪ ಎಲ್ಲ ಬಂದಿದ್ದಾರೆ. ಅದೇ ಥರ ನನಗೆ ಪರ್ಸ್ನಲ್ ಇಷ್ಟ ಆಗೋಂಥ ನಮ್ಮ ಗೆಳೆಯ ಬಂದಿದ್ದಾರೆ, ನಮ್ಮ ಸುನಿನ ಸಂಕಲ್ಪ ಡೆವಲಪರ್ಸ್ ಓನರು. ಅವರು ನಮ್ಮ ಆತ್ಮೀಯ ಗೆಳೆಯ. ಅವರು ನನ್ನ ಲೈಫಲ್ಲಿ ಒನ್ ಆಫ್ ದಿ ಪಾರ್ಟ್ನರು. ನಮಗೆಲ್ಲ ಸಾಥ್ ಕೊಟ್ಕೊಂಡು ಬೆಳ್ಕೊಂಡು ಕಿಟ್ಟಿ ಬೆಳಿಬೇಕಂತ ಅವಾಗಿಂದ ಒಂದು 15 ವರ್ಷದ ಫ್ರೆಂಡು. ಅಣ್ಣ ನೀವು ಬಂದಿದ್ದಂತೆ ಸಪೋರ್ಟ್ ಮಾಡ್ತೀವಿ, ತುಂಬ ಧನ್ಯವಾದಗಳಣ್ಣ. ನಿಮ್ಮ ಲೈಫಲ್ಲಿ ಇನ್ನೂ ಸಂಕಲ್ಪ ಡೆವಲಪರ್ಸ್ ಬೆಳೀಲಿ. ನಮ್ಮ ಎ ಬೀಣ ಬಂದಿದ್ದಾರೆ ಉದಯವರು, ಅವ್ರಿಗೂ ತುಂಬ ಧನ್ಯವಾದಗಳು. ಈ ಕೋರ ನೋಡಿ ಆಶೀರ್ವಾದ ಮಾಡಿ ಹಾರೈಸಿ ನಿಮ್ಮ ಪ್ರೀತಿ ಸದ ಯಾವಾಗಲಿ. ನಮ್ಮ ಮೀಡಿಯಾ ಮಾಧ್ಯಮವ್ರಿಗೆ ಹೇಳೋದು ಇಷ್ಟನೇ, ಬಡವ್ರ ಮಕ್ಕಳನ್ನ ಬೆಳೆಸಿ ಈ ಕೋರನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ. ದಯವಿಟ್ಟು ಆನ್ಲೈನ್ ನಮ್ಮ ಈವೆಂಟ್ ನಮ್ಮ ನವೀನ್ ಅವ್ರು ಬಂದಿದ್ದಾರೆ. ನವೀನ್ ಅವರೇ ನೀವೆಲ್ಲ ಮಾಡ್ಬೇಕು ನಮಗೋಸ್ಕರ ಸಪೋರ್ಟು. ನಮ್ಮ ಮೀಡಿಯಾದಲ್ಲಿ ಎಷ್ಟು ಜನ ಬಂದಿದ್ದೀರಾ, ದಯವಿಟ್ಟು ಬಡವ್ರ ಮಕ್ಕಳನ್ನ ಬೆಳೆಸಿ ಹಾರೈಸಿ ಆಶೀರ್ವಾದ ಮಾಡಿ. ನಿಮ್ಮ ಕೈಲಿ ಎಲ್ಲ ಇರೋದು. ನಾನೆಲ್ಲ ಶೋಗಳು ಮಾಡಿದಾಗ ಎಲ್ಲ ಪಬ್ಲಿಸಿಟಿ ಮಾಡಿದ್ದೀರಾ, ಬೆಳೆಸಿದ್ದೀರಾ. ಕೋರ ಅಂತ ಬಂದಾಗ ದಯವಿಟ್ಟು ನಮ್ಮ ಮೂರ್ತಿಯನ್ನ ನಾನು ಡೈರೆಕ್ಟರ್ ನಮ್ಮ ಆರ್ಟಿಸ್ಟ್ಗಳು ಸರ್ ಎಲ್ಲ ಈ ಕೋರ್ನ ಪಬ್ಲಿಸಿಟಿ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡಿಬಿಡಿ. ಅದೇ ಥರ ಒಂದು ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ನಮ್ಮ ರಾಕೇಶ್ ಬಂದಿದ್ದಾರೆ, ಫ್ರೆಂಡ್ ಬಂದಿದ್ದಾರೆ. ನಮ್ಮ ಜಗ್ಗಿ ಕೋರಿಯೋಗ್ರಾಫರು, ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳು ಮತ್ತು DID ಸಿನಿಮಾಗೆಲ್ಲ ಕೋರಿಯೋಗ್ರಫಿ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಮಂಜು ಬಂದಿದ್ದಾರೆ. ಇನ್ನೆಲ್ಲ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅವ್ರ ಹೆಸರು ಬಿಟ್ಟಿಲ್ಲ, ಇವ್ರ ಹೆಸರು ಬಿಟ್ಟಿಲ್ಲ, ಯಾರು ಬೇಜಾರು ಮಾಡ್ಕೊಬಿಡಿ. ಎಲ್ಲ ನೀವೆಲ್ಲ ನಮ್ಮ ಆತ್ಮೀಯ ಹೃದಯದಲ್ಲಿ ಇರ್ತೀರ. ಇಲ್ಲಿ ಬಂದಿರೋದೆಲ್ಲ ಈ ಗಾಡಿ ಲಾಂಚ್ಗೆ ಎಷ್ಟು ಜನ ಬಂದಿರಿ, ಹಿಂದ್ಗಡೆ ಎಲ್ಲ ತುಂಬ ಜನ ಬಂದಿದ್ದಾರೆ. ಅವ್ರ ಹೆಸರುಗಳು ಯಾರು ಗೊತ್ತಿಲ್ಲ. ನೀವು ಬಂದು ಸಪೋರ್ಟ್ ಮಾಡಿ, ಹಾರೈಸಿ, ಕೋರೋನಾ ಶೇರ್ ಮಾಡಿ, ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ. ಯಾಕೆಂದ್ರೆ ನಿಮ್ಮ ಕೈಲಿ ಇರೋದು. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ ಕೋರಗೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನಂತ. ಪ್ರತಿಯೊಂದು ಕಷ್ಟಪಟ್ಟಿದ್ದೀವಿ. ಲಿರಿಕಲ್ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಆಶೀರ್ವಾದ ಮಾಡಿ. ನಮ್ಮ ಮೂರ್ತಿನ ಹೇಳ್ದಂಗೆ ಮುಂದೆ ಬರೋಂಥ ದಿನದಲ್ಲಿ ಇನ್ನೊಂದು 10 ಡೇಸಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಮೆಲೋಡಿ ಸಾಂಗ್ ಇದೆ ನಮ್ಮದು, ಚರಿಷ್ಮಾ ಅವ್ರದ್ದಿದೆ. ಅದೇ ಥರ ಅದಾದ್ಮೇಲೆ ಒಂದು ಪಾತ ಸಾಂಗ್ ಇದೆ, ಟ್ರೈಲರು, ಸಿನಿಮಾ ರಿಲೀಸ್ ನೆಕ್ಸ್ಟ್ ಮಂತ್ ಎಂಡಲ್ಲಿ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಯಾವಾಗಲೂ ನನಗಿರಲಿ, ಕೋರ ಮೇಲಿರಲಿ. ಸುಧೀರ್ ವೆಂಕಟೇಶಣ್ಣ ನೀವೆಲ್ಲ ಸೀನಿಯರ್ ಅಣ್ಣ. ನಮ್ಮಂಥ ಬಡವ್ರ ಮಕ್ಕಳನ್ನ, ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕು. ಚೆನ್ನಾಗಿರಲಿ, ನಮ್ಮ ಕಡೆ ಸಪೋರ್ಟ್ ಇರಲಿ. ತಾತ ನಿಮ್ಮ ಆಶೀರ್ವಾದ ನನ್ಗೆ ಯಾವಾಗಲೂ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ಹುಡುಗ ಸುನಾಮಿ ಕಿಟ್ಟಿ. ಇಷ್ಟೊಂದು ಜಾಸ್ತಿ ಮಾತಾಡಿ ಯಾರು ಬೇಜಾರು ಮಾಡ್ಕೋಬೇಡಿ. ಮಾತಾಡೋ ವೇದಿಕೆ ಇದು.